ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಸುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ ಮಹಾಭಾರತದ ಚಿಂತನೆಯನ್ನು ಮಾಡಿದಾಗ, ಅಂದರೆ ಹೋದ ಶುಕ್ರವಾರ ಎಲ್ಲ ಕಡೆ ವಿಪ್ಲವ ಉಂಟಾದಾಗ ಏನು ಮಾಡಬೇಕು, ಎಲ್ಲ ಕಡೆ ವಿಪ್ಲವ ಉಂಟಾದಾಗ ಬ್ರಾಹ್ಮಣರು ಕೂಡ ಶಸ್ತ್ರವನ್ನು ಹಿಡಿದು ಧುಮುಕಬೇಕು. ವಿಪ್ಲವ ಶುರು ಆಯಿತು ಅಂತಂದ್ಮೇಲೆ ಕೊನೆ ಆಗಲೇಬೇಕು. ಕೊನೆ ಆದಮೇಲೆ ಶಾಂತವಾಗುತ್ತೆ. ಬ್ರಾಹ್ಮಣರ ಧರ್ಮಕ್ಕೆ ಯಾವ ಚ್ಯುತಿಯೂ ಇಲ್ಲ. ಆ ತರಹದ ಒಂದು ಪ್ರಸಂಗ ಬಂದರೆ ಅನಿವಾರ್ಯವಾಗಿ ಒಡ್ಡಿಕೊಳ್ಳಬೇಕಾದ್ರೆ ನಾವು ಅದಕ್ಕೆ ಒಡ್ಡಿಕೊಳ್ಳಬೇಕಷ್ಟೇ, ಅಷ್ಟು ಬೇರೆ ದಾರಿ ಇಲ್ಲ. ಇಷ್ಟನ್ನು ನಾವು ನೋಡಿದ್ವಿ. ಅದರ ಮುಂದುವರಿದ ಭಾಗದ ಪ್ರಶ್ನೆಯನ್ನು ಯುಧಿಷ್ಠಿರ ಇಲ್ಲಿ ಮಾಡ್ತಾನೆ. ಅಥ ಚೇತ್ ಸರ್ವಥಾ ಕ್ಷತ್ರಂ ಬ್ರಾಹ್ಮಣಾನ್ ಪ್ರತಿಬಾಧತೆ ಕಸ್ತತ್ರ ಬ್ರಾಹ್ಮಣಾನ್ ಸ್ತ್ರಾತ ಕೋ ಧರ್ಮ ಕಿಂ ಪರಾಯಣಂ. ಈಗ ಒಂದು ಸ್ಪೆಷಲ್ ಸಂದರ್ಭ ಬಂತು ಅಂತ ಇಟ್ಟುಕೊಳ್ಳಿ. ಅಥ ಚೇತ್ ಸರ್ವಥಾ ಕ್ಷತ್ರಂ, ಆಳುವ ವರ್ಗ ಬ್ರಾಹ್ಮಣಾನ್ ಪ್ರತಿಬಾಧತೆ, ಎಲ್ಲ ರೀತಿಯಿಂದ ಅಡ್ಡಗಾಲ ಹಾಕತ್ತೆ. ವೃತ್ತಿಯಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ, ಶಾಂತವಾಗಿರ್ಲಿಕ್ಕೆ ಬಿಡಲ್ಲ, ಕೊಲ್ಲತ್ತೆ ಬ್ರಾಹ್ಮಣರನ್ನ. ಬ್ರಾಹ್ಮಣರನ್ನ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದೇ ಇಲ್ಲ ಕ್ಷತ್ರಿಯರು. ಸಿಕ್ಕಲ್ಲಿ ಕೊಲ್ತಾರೆ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ. ಆಗ ಕಸ್ತತ್ರ ಬ್ರಾಹ್ಮಣಾನ್ ಸ್ತ್ರಾತ, ಬ್ರಾಹ್ಮಣರನ್ನ ರಕ್ಷಣೆ ಮಾಡೋರು ಯಾರು? ಕೋ ಧರ್ಮ, ಆ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣರ ಧರ್ಮ ಏನು? ಕಿಂಪರಾಯಣಂ, ಯಾರನ್ನ ಮೊರೆ ಹೊಕ್ಕಬೇಕು? ಭೀಷ್ಮ ತಪಸಾ ಬ್ರಹ್ಮಚರ್ಯೇಣ ಶಸ್ತ್ರೇಣ ಚ ಬಲೇನ ಚ ಅಮಾಯಯಾ ಮಾಯಯಾ ವಾ ನಿಯಂತವ್ಯಂ ತದಾ ಭವೇತ್. ಅಂತಹ ಆಪತ್ತಿನಲ್ಲಿ ಬ್ರಾಹ್ಮಣನೋರ್ವ ತಪಸಾ ನಿಯಂತವ್ಯಂ, ಕಾಡುವ ಕ್ಷತ್ರಿಯರನ್ನ ತಪಸ್ಸಿನಿಂದ ನಿಯಂತ್ರಣ ಮಾಡಬೇಕು, ಬ್ರಹ್ಮಚರ್ಯದಿಂದ ನಿಯಂತ್ರಣ ಮಾಡಬೇಕು, ಶಸ್ತ್ರದಿಂದ ನಿಯಂತ್ರಣ ಮಾಡಬೇಕು, ದೈಹಿಕ ಬಲವನ್ನು ಬಳಸಬೇಕು. ಅಮಾಯಯ, ಯಾವುದೇ ತಂತ್ರಗಳನ್ನು ಅನುಸರಿಸದೆ ನೇರವಾಗಿ ಎದುರಿಸಬೇಕು. ಇದ್ಯಾವುದಕ್ಕೂ ಬಗ್ಗದೆ ಜಗ್ಗದೆ ಹೋದಾಗ ಮಾಯಯಾವ, ಬೇರೆ ಬೇರೆ ಉಪಾಯಗಳಿಂದ ಪ್ರತಿಭಟನೆ ಮಾಡಬೇಕು. ಇವತ್ತು ಬ್ರಾಹ್ಮಣರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನೀವು ಉಳಿದವರಿಗಿಂತ ಭಿನ್ನ ಹೇಗೆ ಅಂತ ಕೇಳಿದ್ರೆ ಹೊರಗಡೆಯ ಆಚರಣೆಯನ್ನು ತೋರಿಸಬೇಕಾಗಿದೆ. ಹೊರಗಡೆಯ ಆಚರಣೆಯಿಂದ ನಾವು ಭಿನ್ನ. ಬ್ರಾಹ್ಮಣರು ಹೇಗೆ ಭಿನ್ನ? ಎಲ್ಲ ಜನಾಂಗಗಳಿವೆ, ಬ್ರಾಹ್ಮಣರು ಹೇಗೆ ಭಿನ್ನ? ಇಲ್ಲ, ನಾವು ಬೆಳಗ್ಗೆ ಎದ್ದು ತಿಂಡಿ ತಿನ್ನಲ್ಲ, ನೀರು ಕುಡಿಯಲ್ಲ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ತೀವಿ, ಜಪ ಮಾಡ್ತೀವಿ, ಆಮೇಲೆ ಪೂಜೆ ಮಾಡ್ತೀವಿ, ಆಮೇಲೆ ನಮ್ಮ ಬೇರೆ ಹೊರಗಡೆಯ ಕೆಲಸಗಳನ್ನು ಮಾಡ್ತೀವಿ, ಆಮೇಲೆ ಊಟ ಮಾಡುತ್ತೇವೆ, ಊಟದಲ್ಲಿ ಮಾಂಸಾಹಾರ ಇರೋಲ್ಲ, ಆಮೇಲೆ ಸಂಜೆ ಏನನ್ನು ತಗೊಳ್ತೇವೆ,
ಅಂದರೆ ಬೇರೆ ಬೇರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ರಾತ್ರಿ ಆಗತ್ತೆ ಯಥಾ ಪ್ರಕಾರ ಮಲಗ್ತೇವೆ. ಇದು ಬ್ರಾಹ್ಮಣರ ಎಕ್ಸ್ಕ್ಲೂಸಿವ್ ಅಂತನ್ನುವ ಒಂದು ಕ್ಯಾರೆಕ್ಟರ್. ಇದನ್ನು ಹೇಳಬೇಕಷ್ಟೇ. ಹೀಗೆ ಬೇರೆಯವರು ಇದ್ದಾರೆ, ಮಾಂಸಾಹಾರಿಗಳಲ್ಲದ ಸಸ್ಯಾಹಾರಿಗಳಾದ, ದೇವರ ಪೂಜೆ ಮಾಡುವ, ಬೇರೆ ಇರಬಹುದು, ದೇವರ ಪೂಜೆ ಮಾಡುವ ಬೇರೆಯವರು ಇದ್ದಾರೆ. ಹಾಗಾದ್ರೆ ಏನು ಡಿಫ್ರೆನ್ಸು? ಬ್ರಾಹ್ಮಣರಿಗೆ ಅವರಿಗೆ ಬ್ರಹ್ಮಚರ್ಯ ಅನ್ಬೇಕು, ಯಾವುದು ಡಿಫ್ರೆನ್ಸ್ ಇಲ್ಲ. ಜನಿವಾರ ಹಾಕೊಳ್ತೇವೆ ಅಂದರೆ ಜನಿವಾರ ಹಾಕೊಳ್ಳೋರು ಬೇಕಾದ ಜನ ಇದ್ದಾರೆ. ಅದಲ್ಲ, ಜ್ಞಾನ ಅನ್ನೋದೇ ಬ್ರಾಹ್ಮಣನ ಎಕ್ಸ್ಕ್ಲೂಸಿವ್. ಬಹಳ ಜನರಿಗೆ ಇದು ಅರ್ಥ ಆಗಿಲ್ಲ. ಕಡೆಗೆ ಬರೋದು ಜ್ಞಾನದಲ್ಲಿ. ನಿತ್ಯ ಯಾವುದು, ಅನಿತ್ಯ ಯಾವುದು, ಅನಿತ್ಯವಾದ ಆಚರಣೆಗಳ ಜೊತೆಗೆ ನಿತ್ಯವಾದ ತತ್ವವನ್ನು ನಾವು ಹೇಗೆ ಗ್ರಹಿಸ್ತೇವೆ ಅನ್ನೋದಷ್ಟೇ ಬ್ರಾಹ್ಮಣರ ಎಕ್ಸ್ಕ್ಲೂಸಿವ್ ಎಕ್ಸಿಸ್ಟೆನ್ಸ್. ಅದರಲ್ಲೇ ಉಳಿದಿರೋದು. ಆದರೆ ಬ್ರಾಹ್ಮಣರಿಗೆ, ಬಹಳ ಜನರಿಗೆ ಅದರದ್ದು ಕಲ್ಪನೆಯೇ ಬಂದಿಲ್ಲ. ಬ್ರಾಹ್ಮಣರು ಎದುರಿಸಬೇಕಾದದ್ದು ಯಾರನ್ನ ಅಂದರೆ ಇವ್ರನ್ನೇ. ಬ್ರಾಹ್ಮಣರಲ್ಲಿ ಏನು ಅಪನಂಬಿಕೆ ಮೂಡ್ತಾ ಇದೆ ಅದನ್ನು ಇದು ಒಂದೇ ರೀತಿಯಿಂದ ನೀವು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ವಸ್ತುತಃ ಪಾವ್ಯಂ ಆಚಾರ್ಯರದ್ದು 1980ರ ದಶಕದಲ್ಲಿ ಬ್ರಾಹ್ಮಣರು ಏನು ಮಾಡಬೇಕು ಅಂತ ಒಂದು ಪುಸ್ತಕ ಬಂತು. ಅಲ್ಲಿ ಎಲ್ಲರ ಜೊತೆಗಿರಬೇಕು ಇತ್ಯಾದಿಗಳೇ ಇದೆ. ಅದು ಏನು ಪ್ರಯೋಜನ ಇಲ್ಲ. ಬ್ರಾಹ್ಮಣ ವಿಶಿಷ್ಟನಾಗೋದು ಜ್ಞಾನವನ್ನು ಕೊಡೋದ್ರ ಮೂಲಕ, ತಾನು ಜ್ಞಾನಿಯಾಗುವತ್ತ ಸಾಗುವ ಮೂಲಕ. ಅದು ಬಿಟ್ಟು ಇನ್ನೊಂದು ಬ್ರಾಹ್ಮಣರ ಎಕ್ಸ್ಕ್ಲೂಸಿವ್ ಇಲ್ಲ. ಜ್ಞಾನ ಅಂದರೆ, ನೀವು ಬ್ರಾಹ್ಮಣರನ್ನ ಹೋಗಿ ಕೇಳಿ ಜ್ಞಾನ ಅಂದರೆ ಏನು ಅಂತ. ಆಚರಣೆ ಹೇಗೆ ಮಾಡಬೇಕು ಅಂತ ಅನ್ನೋದು ಜ್ಞಾನ ಅಂತ ಶುರು ಆಗ್ಬಿಟ್ಟಿದೆ ಈಗ. ಅಲ್ಲ, ದೇವರ ಬಗೆಗೆ ತಿಳಿಯೋದು, ದೇವರಿಂದ ನಿಯತವಾದ ಜಗತ್ತಿನ ಬಗೆಗೆ ತಿಳಿಯೋದು, ಈ ಎಲ್ಲ ಪದಾರ್ಥಗಳು ದೇವರಿಗೆ ಹೇಗೆ ಸಮ್ಮತವಾಗಿದೆ, ಸಂಹಿತವಾಗಿದೆ, ಯಾವ ರೀತಿ ಇದೆ ಅನ್ನೋದನ್ನು ತಿಳಿಯೋದೇನಿದೆ ಅದು ಜ್ಞಾನ. ದೇವರನ್ನು ನಾವು ಹೇಗೆ ಹೋಲಿಸ್ಕೊಳ್ಬೇಕು. ನಿಮಗೆ ಇವತ್ತೊಂದು ಭೀಕರವಾದ ಒಂದು ಸಂಗತಿ ಹೇಳ್ತೇನೆ. ಮೊನ್ನೆ ಒಂದು ಗ್ರೂಪಿನಲ್ಲಿ ಚರ್ಚೆ ನಡೀತಾ ಇತ್ತು. ನಾರಾಯಣ ಅಷ್ಟಾಕ್ಷರ ಸಂಜೆ ಮಾಡಬೇಕಾ ಮಾಡಬಾರ್ದಾ ಅಂತ. ಇಲ್ಲಿಗೂ ಬಂದು ಮುಟ್ಟಿತಾ, ಏನೇನೋ ಇತ್ತು. ಮಾಡಬೇಕು ಅಂತ ಕೆಲವರು ಪಕ್ಷ, ನಾರಾಯಣ ಅಷ್ಟಾಕ್ಷರ ಸಂಜೆ ಮಾಡಬಾರದು ಅಂತ ಒಂದು ಪಕ್ಷ. ಎರಡಕ್ಕೂ ಮಾತುಗಳುಂಟು. ಮಧ್ವಾಚಾರ್ಯ ಮಾತು ಕೊಟ್ಟರು ಒಪ್ತಾ ಇಲ್ಲ ಇವರು. ದೇಶಾಚಾರ ಇರಬಹುದೇ ಅಂತೆಲ್ಲ ಸಂಶಯಗಳು. ನಮ್ಮಲ್ಲಿ ಜ್ಞಾನ ಅಂದ್ರೆ ಏನಾಗಿದೆ ಅಂದರೆ ಬರೇ ಇಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಹೀಗಾಗೋಗಿದೆ ಪರಿಸ್ಥಿತಿ. ಜ್ಞಾನ ಅಂದರೆ ಹಾಗಲ್ಲ. ನೀವು ಬೇರೆ ಯಾವುದೋ ಜ್ಞಾನ ಅಂತ ಪಡಿಲಿಕ್ಕೆ ಹೋಗಬೇಡಿ. ಮಹಾಭಾರತ ರಾಮಾಯಣಾದಿಗಳನ್ನು ಅಧ್ಯಯನ ಮಾಡಿ ಅಷ್ಟೇ. ತನ್ಮೂಲಕ ದೇವರನ್ನು ತಿಳಿಯೋದು. ಪುರಾಣಗಳು ಏನು, ವಿಷ್ಣು ಪುರಾಣ ಏನು ಕಡಿಮೆಯೇ, ಆಚಾರ್ಯರ ಗ್ರಂಥಗಳು, ಇವುಗಳ ಮೂಲಕ ನೀವು ಭಿನ್ನರಾಗಬೇಕು. ವೇದವನ್ನು ಚಿಂತನೆ ಮಾಡೋದ್ರ ಮೂಲಕ ಎಲ್ಲವನ್ನ. ಇನ್ನು ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಇದೆ. ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂದರೆ ಬ್ರಾಹ್ಮಣನ ಆಪತ್ತು ಬಂದಾಗ ಅಲ್ಲ, ಆಪತ್ತು ಬಂದಾಗ ಹೀಗೆ ಹೋರಾಡಬೇಕು. ಇದು ಇಲ್ಲಿ ಹೇಳ್ತಾ ಇರೋದು ಆಪತ್ತು. ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅನ್ನೋದು ಸೂರ್ಯಮಂಡಲದ ಮಿತ್ರ ಅಂದರೆ ಸೂರ್ಯಮಂಡಲದ ಒಳಗಡೆ ಇರುವ ನಾರಾಯಣನನ್ನು ಚಿಂತನೆ ಮಾಡುವವ ಮೈತ್ರ. ಮೈತ್ರೋ ಬ್ರಾಹ್ಮಣ ಉಚ್ಯತೆ ಬ್ರಾಹ್ಮಣನ ಅನೇಕ ಲಕ್ಷಣಗಳಲ್ಲಿ ಒಂದು. ಇಲ್ಲಿ ಪ್ರಶ್ನೆ ಬರ್ತಾ ಇರೋದು,
ಕ್ಷತ್ರಿಯರು ಬ್ರಾಹ್ಮಣರನ್ನು ಕೊಲ್ಲಲಿಕ್ಕೆ ಶುರು ಮಾಡಿದಾಗ ಬ್ರಾಹ್ಮಣರು ಏನು ಮಾಡಬೇಕು? ಹೋರಾಡಬೇಕಾ? ಆಯಿತು ಅಂತ ಒಪ್ಕೋಬೇಕಾ? ಅದು ಇಲ್ಲಿರೋದು. ಬ್ರಾಹ್ಮಣ ತನ್ನಗಾಗಿ ಹೋರಾಡೋದು ಅಂದರೆ ಏನು? ತನ್ನ ಎಕ್ಸ್ಕ್ಲೂಸಿವ್ ಏನು ಅಂತಂದರೆ ಜ್ಞಾನವನ್ನು ಉಳಿಸ್ಕೊಳ್ಬೇಕು. ಇಷ್ಟೇ ಇರೋದು. ತಪಸಾ ಬ್ರಹ್ಮಚರ್ಯೇಣ ಶಸ್ತ್ರೇಣ ಚ ಬಲೇನ ಚ. ನೋಡಿ, ಶಸ್ತ್ರವನ್ನು ಬಳಸಬೇಕು, ಬಲವನ್ನು ಬಳಸಬೇಕು. ಅಮಾಯಯ ಮಾಯಯಾವ, ಕೂಟ ವಿಧಾನಗಳಿಂದ ಆಗಿರಬಹುದು, ನೇರವಾಗಿ ಆಗಿರಬಹುದು. ನಿಯಂತವ್ಯಂ ತದಾ ಭವೇತ್, ಅವರನ್ನು ನಿಯಂತ್ರಣ ಮಾಡಬೇಕು, ಕ್ಷತ್ರಿಯರನ್ನು. ಇದು ಅನಿವಾರ್ಯ ಅಂತ. ಅಂದರೆ ಅಗ್ರೆಸಿವ್ ಆಗಬೇಕು ಬ್ರಾಹ್ಮಣರು, ಅಗ್ರೆಸಿವ್ ಆಗಬೇಕು ಅಂತ ಅಲ್ಲಿ ಇಲ್ಲಿರೋದು. ತೀರಾ ಆ ಪರಿಸ್ಥಿತಿ ಬಂದಾಗ ಅಟ್ಲೀಸ್ಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀನಂತೂ ಕಂಡಿಟ್ಟುಕೊಂಡಿರು, ಜನರಿಂದ ಜನರಿಗೆ ತಲುಪಿಸು, ಅಷ್ಟಾದರೂ ಆಗಬೇಕು. ಕ್ಷತ್ರಸ್ಯಾತಿ ಪ್ರವೃತ್ತಸ್ಯ ಬ್ರಾಹ್ಮಣೇಚು ವಿಚೇತತಃ ಬ್ರಹ್ಮ ವೈ ಸನ್ನಿಯಂತೃ ಸ್ಯಾತ್ ಕ್ಷತ್ರಂ ಬ್ರಹ್ಮ ಸಂಭವಂ. ಕ್ಷತ್ರಿಯರು ಮಿತಿಮೀರಿದಾಗ ಬ್ರಾಹ್ಮಣರೇ ನಿಯಂತ್ರಣ ಮಾಡಬೇಕು. ಯಾಕೆಂದರೆ ಕ್ಷತ್ರಿಯರು ಆ ಅರಿವನ್ನು, ಆ ಒಂದು ಪ್ರಜ್ಞಾ ಸಂಪತ್ತನ್ನು ಪಡೆದದ್ದೇ ಬ್ರಾಹ್ಮಣರಿಂದ. ಅದ್ಭ್ಯೋಗ್ನಿರ್ಬ್ರಹ್ಮ ತಕ್ಷತ್ರಂ ಅಶ್ಮನೋ ಲೋಹಮುತ್ಥಿತಂ ತೇಜಾಂ ತರ್ವಗತಂ ತೇಜ ಸ್ವಸ್ವಯೋನಿಷು ಶಾಮ್ಯತಿ. ನೀರಿನಿಂದ ಬೆಂಕಿ ಬಂದಿರುತ್ತೆ, ಬ್ರಾಹ್ಮಣರಿಂದ ಕ್ಷತ್ರಿಯರು ಬಂದಿರ್ತಾರೆ. ಕಲ್ಲಿನ ಆಳದಿಂದ ಲೋಹ ಬಂದಿರುತ್ತೆ. ಅಗ್ನಿ ತಣ್ಣಗಾಗೋದು ನೀರಿನಿಂದ, ಕ್ಷತ್ರಿಯರು ತಣ್ಣಗಾಗೋದು ಬ್ರಾಹ್ಮಣರಿಂದ, ಲೋಹ ಒಡೆಯೋದು ಕಲ್ಲಿನಿಂದ. ಇದೇ ರೀತಿ ಬ್ರಾಹ್ಮಣರು ಮಿತಿಮೀರಿದರೆ ಕ್ಷತ್ರಿಯರು ಪ್ರವೃತ್ತರಾಗಬೇಕಾಗತ್ತೆ, ಕ್ಷತ್ರಿಯರು ಮಿತಿಮೀರಿದರೆ ಬ್ರಾಹ್ಮಣರು ಪ್ರವೃತ್ತರಾಗಬೇಕಾಗತ್ತೆ. ಇದಕ್ಕೆ ಸಂವಾದಿಯಾಗಿ ಬೇಕಾದಷ್ಟು ಕಥೆಗಳನ್ನು ಹೇಳ್ತಾರೆ. ಬ್ರಾಹ್ಮಣರ ಕರ್ತವ್ಯ ಏನು? ಅಗ್ರೆಸಿವ್ ಆಗಿ ಇಲ್ಲದೆ ಇರೋದಲ್ಲ. ಬಹಳಷ್ಟು ಜನ ಪೇಜಾವರ ಸ್ವಾಮಿಗಳು ಅವರೆಲ್ಲ ಯಾವಾಗ ಮುಂದುವರೆದ್ರು ಆಗ ಬೈದದ್ದೇ ಇದೆ. ರಾಜಕೀಯ ಯಾಕೆ ಬೇಕು ಇವ್ರಿಗೆ ಅಂತ. ಹೌದು, ಯಾಕೆ ಬಾರದು? ರಾಜಕೀಯ ಯಾಕೆ ಬೇಡ ಸನ್ಯಾಸಿಗಳಿಗೆ? ಕೊಳೆ ಇದ್ದಲ್ಲಿ ಶುದ್ಧ ಮಾಡೋರು ಹೋಗಲೇಬೇಕಾಗತ್ತೆ. ಈಗ ಪ್ರಜಾಪ್ರಭುತ್ವ ಅಂತ ಬಂದ ಮೇಲೆ ಎವ್ರಿ ಒನ್ ಈಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ಪ್ರತಿಯೊಬ್ಬನೂ ಪಾಲಿಟಿಕ್ಸಿನಲ್ಲಿ ಒಂದು ಪಾರ್ಟ್ ಆಗೇ ಇರ್ತಾನವನು, ಪ್ರಜೆ ಅಲ್ವಾ? ನೋಡಿ, ಅದಕ್ಕೆ ಇವತ್ತು ಅತ್ಯಂತ ಸಾಂಪ್ರದಾಯಿಕರು ಮತ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲೆಲ್ಲ ಎಲ್ಲಿತ್ತು? ಸ್ವಾಮಿಗಳು ಮತ ಹಾಕೋದು ಅಂದ್ರೇನು? ಸಾಧ್ಯವೇ ಇರಲಿಲ್ಲ. 52ನೇ ಇಸ್ವಿಯಿಂದ ಸ್ವಾಮಿಗಳು ಹಾಕ್ತಾ ಇದ್ದಾರೆ, ಪೇಜಾವರ ಸ್ವಾಮಿಗಳು. ಆಮೇಲೆ ಈಗೀಗ ಎಲ್ಲರೂ ಹಾಕ್ತಾ ಇದ್ದಾರೆ. ಆ ಕಾರ್ಡ್ ಕೊಡೋದೆಲ್ಲ ಏನಂತೆ? ಪ್ರಜೆಗಳು ಅಂತಾನೆ. ಪ್ರಜೆಗಳೇ ಪ್ರಭು ಅಂತ ಆದಮೇಲೆ ರಾಜಕೀಯ ಚಿಂತನೆ ಮಾಡಲೇಬೇಕು. ಸನ್ಯಾಸಿಗಳು ರಾಜಕೀಯ ಮಾಡೋದು ಬೇಡ, ಮತ್ತಾರು ಮಾಡಬೇಕಂತೆ? ದಡ್ಡರಿಗೆ, ಕುಳರಿಗೆ, ಮೂರ್ಖರಿಗೆ ಮಾಡೋದಾ? ಆಯಿತು, ನೀವು ಮಾಡಿ, ನಾವು ಸುಮ್ಮನೆ ಕೂತಿರ್ತೀವಿ ಅಂತ ಸಭ್ಯರು. ಪೃಥು ಮಹಾರಾಜನ ಕಾಲದಲ್ಲಿಯೂ ಕೂಡ ವೇನನನ್ನು ಸಂಹಾರ ಮಾಡಿದ್ದು ಬ್ರಾಹ್ಮಣರೇ, ನೆನಪಿರಲಿ. ಕಾರ್ತವೀರ್ಯ ಮಿತಿ ಮೀರಿದಾಗ ಕೊಂದವನು ಪರಶುರಾಮ, ಬ್ರಾಹ್ಮಣ, ನೆನಪಿರಲಿ. ಒಬ್ಬ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಅದನ್ನೇ ಭೀಷ್ಮಾಚಾರ್ಯರು ಹೇಳಿದ್ದು. ನಿರ್ಮರ್ಯಾದೆ ಪ್ರವೃತ್ತೇತು ದಸ್ಯುಭಿ ಸಂಕರೇ ಕೃತೆ ಸರ್ವೇ ವರ್ಣಾನ್ ಅದುಶ್ಯೇಯು ಶಸ್ತ್ರವಂತೋ ಯುಧಿಷ್ಠಿರ. ಬ್ರಾಹ್ಮಣನೊಬ್ಬ ಶಸ್ತ್ರ ಹಿಡಿದ್ರೆ ಅವನು ಕಲುಷಿತನಾಗ್ತಾನೆ, ಸಾಧನೆಗೆ ದೂರವಾಗ್ತಾನೆ, ಅವನಿಗೆ ಪಾಪ ಬರುತ್ತೆ ಅಂತೇನು ಇಟ್ಕೊಳ್ಬೇಕಾಗಿಲ್ಲ. ಅದೆಲ್ಲ ಆ ವಿಪ್ಲವ ಪರಿಸ್ಥಿತಿ ಸರಿ ಹೋದ್ಮೇಲೆ ಸರಿ ಆಗ್ತಾನೆ. ಇರಲಿ, ಮಧ್ವಾಚಾರ್ಯರು ಯಾಕೆ ಹಿಡಿಲಿಲ್ಲ ಶಸ್ತ್ರವನ್ನು? ಅವರು ಹಿಡಿಬೋದಿತ್ತು.
ಆದರೆ ಮುಂದಿನ ಜನರಿಗೆ ಅದು ಬ್ಯಾಲೆನ್ಸ್ ಆಗಲ್ಲ. ಒಬ್ಬ ಶಸ್ತ್ರಧಾರಿ ಅವನೇ ಸನ್ಯಾಸಿ ಆಗಬೇಕು ಅಂತ ಆಗಿಬಿಟ್ಟಿರೋದು, ಅಥವಾ ಹಾಗೇನಾದ್ರು ಆಚಾರ್ಯರು ಮುಂದುವರೆದಿದ್ದರೆ ಸನ್ಯಾಸಿಗಳು ದಂಡನೆ ಮಾಡುವ ಹಾಗಿಲ್ಲ, ಅದರಿಂದಾಗಿ ಬಚಾವ್. ಬಲವನ್ನು ಮತ್ತು ಜ್ಞಾನವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಆಚಾರ್ಯರ ಇಂಟೆನ್ಷನ್ನು ಈಗ ಸುಮ್ಮನೆ ಯೋಚನೆ ಮಾಡಿ, ಪೇಜಾವರ ಸ್ವಾಮಿಗಳು ಸನ್ಯಾಸಿಗಳಾಗಲಿಕ್ಕೆ ಆಗ್ತಾ ಇತ್ತಾ ಆ ದೇಹ ಇಟ್ಕೊಂಡು? ಅದರಿಂದಾಗಿ ಬ್ರಾಹ್ಮಣನೋರ್ವ ಆಯುಧವನ್ನು ಹಿಡಿದಾಗ, ವಿಪ್ಲವದಲ್ಲಿ ಭಾಗವಹಿಸಿದಾಗ, ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿದು ಹೋರಾಡಿ ಆದ ಮೇಲೂ ಕೂಡ ಅವನಿಗೆ ಉತ್ಕಟವಾದ ಲೇಪ ಉಂಟಾಗೋದಿಲ್ಲ, ಹಿಂದೆ ಸರಿತಾನೆ. ಕ್ರಮೇಣ ಆ ವಿಪ್ಲವ ಬಂಡಾಯದ ಬಿಸಿ ತಣ್ಣಗಾದಾಗ ಆಶ್ರಮಗಳೆಲ್ಲ ಅದರ ಪಾಡಿಗದಿರುತ್ತೆ. ಕ್ಷತ್ರಿಯರು ಕ್ಷತ್ರಿಯರ ಪಾಡಿಗೆ, ಬ್ರಾಹ್ಮಣರು ಬ್ರಾಹ್ಮಣರ ಪಾಲಿಗೆ ಇರ್ತಾರೆ. ಇದನ್ನು ಮಧ್ವಾಚಾರ್ಯರು ಇದು ನಾನು ಹೋರಾಡಬಾರದು ಅಂತಲೇ ಅವರು ಸನ್ಯಾಸ ತಗೊಂಡಿದ್ದು. ಹಾಗಾದ್ರೆ ನಮ್ಮ ಕರ್ತವ್ಯ ಏನು ನೋಡಿ, ಹೇಳಿದಾರಲ್ಲ, ತಪಸ್ಸಿನಿಂದ, ಬ್ರಹ್ಮಚರ್ಯದಿಂದ, ಶಸ್ತ್ರದಿಂದ, ಬಲದಿಂದ, ಅಮಾಯಯ ಮಾಯಯಾವ, ತಂತ್ರಗಾರಿಕೆಯಿಂದಲಾದರೂ ಹೋರಾಡಬೇಕು ಅಂತ. ಬ್ರಾಹ್ಮಣ ಸಮಾಜದ ಧುರೀಣರಾದವರಿಗೆ ಮಹಾಭಾರತದ ಪ್ರಜ್ಞೆ ಇಲ್ಲ. ವೇದಾಂತಿಗಳು ಅಂತ ಅನ್ನಿಸಿಕೊಂಡವ್ರು ಮಹಾಭಾರತ ಓದೋದೇ ಇಲ್ಲ. ಯಾರು ಹೇಳಬೇಕು? ಅವರೆಲ್ಲ ಏನೇನೋ ಕೆಲಸಕ್ಕೆ ಬಾರದ್ದೆಲ್ಲ ಚರ್ಚೆ ಮಾಡ್ಕೊಂಡು ಕೂತಿರ್ತಾರೆ. ನೀವು ನೋಡಿ, ದೊಡ್ಡ ಚರ್ಚೆ ಅಂದರೆ ಅದೇ, ಇದು ಮಾಡಬೇಕಾ ಮಾಡಬಾರ್ದು, ಎಲ್ಲದಕ್ಕೂ ವಾಕ್ಯಗಳುಂಟು. ನಮ್ಮ ಜನಕ್ಕೆ ತಲೆ ಸಮವೇ ಇಲ್ಲ, ಎಲ್ಲದಕ್ಕೂ ವಾಕ್ಯಗಳಿರುತ್ತೆ. ಧರ್ಮಶಾಸ್ತ್ರದಲ್ಲಿ ಇವತ್ತು ಹುಡುಕಿದ್ರೆ ಎಲ್ಲಕ್ಕೂ ವಾಕ್ಯಗಳಿರುತ್ತೆ, ಎಲ್ಲಕ್ಕೂ ಪ್ರತಿವಾಕ್ಯ ಇರುತ್ತೆ. ಅದನ್ನು ಗಮನಿಸಿ ಆಚಾರ್ಯ ಏನು ಹೇಳಿದರೆ ನಿಮಗೇನು ತೋರುತ್ತೆ, ಅದು ಶಾಸ್ತ್ರದ ಚೌಕಟ್ಟನ್ನು ಮೀರಬಾರ್ದು ಅಷ್ಟೇ, ಮುಂದೆ ಹೋಗ್ತಾ ಇರಿ. ಅದಲ್ಲ, ಇವರಿಗೆ ನಿಂತು ಬಿಡೋದು, ಮುಂದೆ ಹೋಗೋ ಪ್ರಶ್ನೆಯೇ ಇಲ್ಲ, ಮುಂದುವರಿಯೋದಿಲ್ವೇ ಇಲ್ಲ, ಬೇಕಾದ್ರೆ ಹಿಂದುವರಿತಾ ಇರ್ತಾರೆ ಜನ. ನಾವು ಬಹಳ ಸೀರಿಯಸ್ ಆಗಿ ಇವತ್ತಿನ ಪರಿಭಾಷೆಯಲ್ಲಿ, ಸರಿಯಾದ ಇಂಗ್ಲೀಷಿನಲ್ಲಿ ಅರ್ನೆಸ್ಟ್ಲಿ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಅದು ಮೊದಲಿನ ಕರ್ತವ್ಯ. ಆಮೇಲೆ ಜನರಿಗೆಲ್ಲ ಹೇಳಬೇಕು. ನಮಗೆ ಮಹಾಭಾರತ ಒಂದು ಕಥೆ ಅಷ್ಟೆ, ಅದು ರಾಜನೀತಿ ಅಲ್ಲ, ಪರಿಸರದ ನೀತಿ ಅಲ್ಲ, ರಾಜಕೀಯ ನಿಲುವುಗಳೇ ಇಲ್ಲ. ನಿಂದೇನು ರಾಜಕೀಯ ನಿಲುವು, ಹೇಗಿರಬೇಕು ಅಂತ ಒಬ್ಬನನ್ನು ಕೇಳಿದ್ರೆ ಅವನು ಬೆಬ್ಬೆಬ್ಬೆ ಅನ್ಲಿಕ್ಕೆ ಉಂಟು. ಅವನಿಗೇನು ಗೊತ್ತೇ ಇಲ್ಲ ಅವನು ಏನೇನೋ ಹೇಳ್ತಾನೆ. ಕ್ಷತ್ರಸ್ಯಾತಿ ಅಧ್ಯೋಗ್ನಿರ್ಬ್ರಹ್ಮ ಯದಾ ಚಿನತ್ಯಯೋಷ್ಮಾನಂ ಅಗ್ನಿಶ್ಚಾಪೋಭಿಹಂತಿ ಚ ಕ್ಷತ್ರಂಚ ಬ್ರಾಹ್ಮಣಂ ದ್ವೇಷ್ಟಿ ತದಾ ಶಾಮ್ಯಂತಿ ತೇ ತ್ರಯಃ. ಕಲ್ಲಿನ ಹತ್ತಿರ ಏನು ಆಟ ತೋರಿಸ್ಲಿಕ್ಕಾಗಲ್ಲ. ಕಬ್ಬಿಣ ಅಥವಾ ಯಾವುದೇ ಲೋಹಗಳು ಕಲ್ಲಿನ ಮುಂದೆ ಕಳಾಹೀನವಾಗ್ತವೆ. ಎಂಥದೇ ಬೆಂಕಿ ಆಗಲಿ ನೀರಿನಿಂದ ನಾಶ ಆಗ್ತವೆ. ಹಾಗೆ ಕ್ಷತ್ರಿಯನು ಬ್ರಾಹ್ಮಣನನ್ನು ದ್ವೇಷಿಸಿದಾಗ ನಿರ್ವೀರ್ಯನಾಗ್ತಾನೆ. ಇದಕ್ಕೆ ಬಹಳ ಸಂಗತಿಗಳನ್ನು ಹೇಳಬೇಕಿದೆ. ರಾಜರಾಜರ ಆಸ್ಥಾನದಲ್ಲಿ ಏನೇನು ನಡೀತು ಅಂತ. ತಸ್ಮಾತ್ ಬ್ರಹ್ಮಣಿ ಚಾಮ್ಯಂತಿ ಕ್ಷತ್ರಿಯಾಣಾಂ ಯುಧಿಷ್ಠಿರ ಸಮುದೀರ್ಣಾನ್ಯಜೇಯಾನಿ ತೇಜಾಂಸಿ ಚ ಬಲಾನಿ ಚ. ತಸ್ಮಾತ್ ಬ್ರಹ್ಮಣಿ ಶಾಮ್ಯಂತಿ, ಕ್ಷತ್ರಿಯರ ತೇಜಸ್ಸು ಬ್ರಾಹ್ಮಣರ ಜೊತೆಗೆ ಇಂಗಿ ಹೋಗ್ತದೆ. ಹೀಗಾಗಿ ಆಳುವವರು ಮತ್ತು ಅರಿವಿರುವವರು ಒಟ್ಟಾಗಿ ಸಾಗಬೇಕು. ಯುಧಿಷ್ಠಿರ ಬ್ರಹ್ಮವೀರ್ಯೇ ಮೃದುಭೂತೆ ಕ್ಷತ್ರವೀರ್ಯೇ ಚ ದುರ್ಬಲೆ ದುಷ್ಟೇ ಚ ಸರ್ವವರ್ಣೇ ಚ ಬ್ರಾಹ್ಮಣಾನ್ ಪ್ರತಿಭಾರತ ಯೇ ಯತ್ರ ತತ್ರ ಯುದ್ಧಂ ಕುರ್ವಂತಿ
ತ್ಯಕ್ತ್ವಾ ಜೀವಿತಮಾತ್ಮನಃ ಬ್ರಾಹ್ಮಣಾನ್ ಪರಿರಕ್ಷಂತಿ ತೇಷಾಂ ಲೋಕಾ ಭವಂತಿ ತೇ. ಈಗ ಬ್ರಹ್ಮವೀರ್ಯೇ ಮೃದು ಭೂತೆ, ಬ್ರಾಹ್ಮಣರ ಪರಾಕ್ರಮ ಅಂದರೆ ತಪಸ್ಸಿನ ಬಲ ಮಿದುವಾಗ್ತಾ ಹೋಗುತ್ತೆ. ಕ್ಷತ್ರವೀರ್ಯೇತ ದುರ್ಬಲೆ, ಕ್ಷತ್ರಿಯರ ಬಾಹುಬಲವು ತೋಳ್ಬಲವೂ ಕೂಡ ಕಡಿಮೆ ಆಗತ್ತೆ. ಎಲ್ಲ ವರ್ಣಗಳು ದುಷ್ಟ ಆಗಿವೆ. ಆಗ ಬ್ರಾಹ್ಮಣರನ್ನ ಯಾರು ರಕ್ಷಣೆ ಮಾಡ್ತಾರೆ? ಯೇ ತತ್ರ ಯುದ್ಧಂ ಕುರ್ವಂತಿ ತ್ಯಕ್ತ್ವಾ ಜೀವಿತಮಾತ್ಮನಃ, ಬ್ರಾಹ್ಮಣರ ಪರವಾಗಿ ನಿಂತು ಹೋರಾಡುವವರು ಯಾರು? ಬ್ರಾಹ್ಮಣರನ್ನ ಯಾರು ಪರಿರಕ್ಷಣೆ ಮಾಡ್ತಾರೆ? ಅವರಿಗೆ ಪಾರತ್ರಿಕವಾದ ಸುಖ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡ್ತಾನೆ ಯುಧಿಷ್ಠಿರ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಬ್ರಾಹ್ಮಣಾನ್ ಪರಿರಕ್ಷಂತೋ ಧರ್ಮಮಾತ್ಮಾನಮೇವ ಚ ಮನಸ್ವಿನೋ ಮನ್ಯುಮಂತಹ ಪುಣ್ಯಾನ್ ಲೋಕಾನ್ ವ್ರಜಂತ್ಯಮೀ. ಬ್ರಾಹ್ಮಣರನ್ನ ತಮ್ಮನ್ನ ಸುಮ್ಮನೆ ತಾವು ತ್ಯಾಗ ಮಾಡ್ಕೊಂಡ್ಬಿಡೋದಲ್ಲ, ತಮ್ಮನ್ನ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೆ ಅವರು ಮನಸ್ವಿನಃ ಶ್ರೇಷ್ಠವಾದ ಮನಸ್ಸುಳ್ಳವರು. ಪುಣ್ಯಾನ್ ಲೋಕಾನ್ ವ್ರಜಂತ್ಯಮಿ, ಪುಣ್ಯಲೋಕವನ್ನು ಹೊಂದುತ್ತಾರೆ. ಹಕ್ಕಬುಕ್ಕರು ಜಾತಿಯಿಂದ ಕ್ಷೌರಿಕರು, ಅವರನ್ನ ರಾಜರಾಗಿ ಮಾಡಲಿಲ್ಲೇನು? ವ್ಯಾಸತೀರ್ಥರು ಏನೇನೆಲ್ಲ ತಂದರು ವಿಜಯನಗರ ಸಾಮ್ರಾಜ್ಯದ ಉಳಿವಿಗಾಗಿ. ವ್ಯಾಸತೀರ್ಥರು ಹೋದ ಮೇಲೆ ಅಳಿಯ ರಾಮರಾಯನಿಂದ ಹಾಳಾಗಿದ್ದು. ಶ್ರೀಪಾದರಾಜರು ಲೆಟರ್ ಬಂತು ಅವರಿಗೆ, ಶ್ರೀಪಾದರಾಜರಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಬ್ಬ ಒಳ್ಳೆ ಸಲಹೆಗಾರ ಬೇಕು. ಫಸ್ಟು ಅವರು ಇನ್ನೊಂದು ಸಾಳುವ ನರಸಿಂಹ ಅವನಿಗೆ ಸಲಹೆಗಾರರಾಗಿದ್ದರು. ಆಮೇಲೆ ಕೃಷ್ಣದೇವರಾಯನ ಕಡೆಗೆ ಬಂದದ್ದು. ವ್ಯಾಸತೀರ್ಥರು ಎಲ್ಲ ಜಾತಿಯವ್ರನ್ನ ಒಳಗೊಂಡಿರಲಿಲ್ವಾ? ಇರಲಿ, ಹಕ್ಕಬುಕ್ಕರು ಕುರುಬರು ಅಂತಾನೆ ಇಟ್ಕೊಳ್ಳೋಣ. ಜಾತಿ ಪ್ರಶ್ನೆ ಬರಲಿಲ್ವಲ್ಲ ಅಲ್ಲಿ. ಅವ್ರೇನು ಹೇಳ್ತಾ ಇದ್ದಾರೆ ಭೀಷ್ಮರು? ಬ್ರಾಹ್ಮಣರನ್ನು ರಕ್ಷಣೆ ಮಾಡುವವರು ಒಳ್ಳೆಯ ಲೋಕವನ್ನು ಹೊಂದುತ್ತಾರೆ. ಈ ಜಗತ್ತಿನಲ್ಲಿಯೂ ಹರಿಹರರಾಯ ಮತ್ತು ಬುಕ್ಕರಾಯ, ಈ ಜಗತ್ತಿನಲ್ಲಿಯೂ ಅವರಿಗೆ ಎಂಥ ಸ್ಥಾನಮಾನ ಇದೆ. ಹಾಗೆ ಯಾರೆಲ್ಲ ಇದ್ದಾರೆ. ಆಚಾರ ಕಾಲಕ್ಕೇನೆ ಅವನು ಕುಂಬಳೆ ಜಯಸಿಂಹ ಇದ್ದ, ಕಬೆ ಸಿಂಹ, ಎಷ್ಟು ಜನ ರಾಜರಿದ್ದರು. ಆಚಾರ್ಯರ ಆಗ್ರಹಕ್ಕೆ ತುತ್ತಾಗಿ ಒಬ್ಬ ಹೋದ, ಜಿಂಜಿ ರಾಜ. ಜಿಂಜಿ ಅಂತ ಹೇಳಿ ಪ್ರಾಯ ಅವನು ತಮಿಳುನಾಡವನು. ಆಚಾರ್ಯರೆಲ್ಲ ಅನುಚಿತ ವರ್ತನೆಯನ್ನು ತೋರಿ ಒಬ್ಬ ಹೋದ. ಇದೆಲ್ಲ ಏನನ್ನು ಹೇಳ್ತಾ ಇದೆ ಅಂತಂದ್ರೆ, ಬ್ರಾಹ್ಮಣರನ್ನ ರಕ್ಷಣೆ ಮಾಡುವವರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು. ಜಾತಿ ಭೇದ ಇಲ್ಲ ಅಲ್ಲಿ. ಯಾಕೆಂದರೆ ಕ್ಷತ್ರಿಯರು ಅವ್ರ ಜಾತಿ ಬಿಟ್ಟಾಗ, ಕ್ಷತ್ರಿಯರು ಅವ್ರ ಧರ್ಮ ಬಿಟ್ಟಾಗ ಇನ್ನೊಬ್ಬರು ಯಾರು ಪಾಲನೆ ಮಾಡಲೇಬೇಕು. ಅದು ಬ್ರಾಹ್ಮಣರೇ ಆದರೂ ಆಗಿರಬಹುದು, ಬೇರೆ ಯಾರೇ ಜಾತಿಯವರಾಗಿರಬಹುದು. ಅಲ್ಲಿ ಜಾತಿಯ ಪರಿಗಣನೆ ಇಲ್ಲ. ಬ್ರಾಹ್ಮಣಾರ್ಥಂ ಹಿತರವೇತಾಂ ಶಸ್ತ್ರಗ್ರಹಣಮಿಷ್ಯತೆ ಅತಿಸ್ವಿಷ್ಟಂ ಸ್ವಧೀತಾನಾಂ ಲೋಕಾನತಿ ತಪಸ್ವಿನಾಂ. ಬ್ರಾಹ್ಮಣರನ್ನ ಉಳಿಸ್ಲಿಕ್ಕಾಗಿ ಯಾರು ಬೇಕಾದರೂ ಶಸ್ತ್ರವನ್ನು ಕೈಗೆತ್ತಿಕೊಳ್ಳಬಹುದು. ಬ್ರಾಹ್ಮಣರನ್ನ ಯಾರು ಬೇಕಾದರೂ ರಕ್ಷಣೆ ಮಾಡಬಹುದು. ಬ್ರಾಹ್ಮಣರ ರಕ್ಷಣೆ ಎಲ್ಲರಿಗೆ ಸಂಬಂಧಪಟ್ಟದ್ದು. ಯಾಕೆಂದರೆ ವಿರಕ್ತರಾಗಿರ್ತಾರೆ, ಜ್ಞಾನಿಗಳಾಗಿರ್ತಾರೆ. ಅಂತಹ ಜ್ಞಾನಿಗಳನ್ನು ರಕ್ಷಣೆ ಮಾಡಬೇಕು. ಹೀಗಾಗಿ ನಾವು ಇವತ್ತು ಉಳಿಸ್ಕೊಳ್ಬೇಕಾದದ್ದು ಜ್ಞಾನವೇ ವಿನಃ ಬೇರೆ ಯಾವುದೂ ಅಲ್ಲ. ನಮ್ಮ ಶ್ರೀನಿದೇವರ ಪ್ರಶ್ನೆ, ವಿಪ್ಲವ ಅನ್ನುವಂಥ ಅನೇಕ ಪ್ರಸಂಗಗಳು ದೇಶದಲ್ಲಿದೆ. ಕೇರಳ, ಬಂಗಾಳ ಇತ್ಯಾದಿ ಇತ್ಯಾದಿ. ಅದು ವಿಪ್ಲವವೇ. ಆದರೆ ಇನ್ನೂ ತೀವ್ರ ವಿಪ್ಲವ ಆಗಿಲ್ಲ. ಅಲ್ಲಿ ಒಂದು 1% ಆಗ್ತಾ ಇದೆ. ಆದರೆ ತೀವ್ರ, ನಾವು 90% ಇನ್ನೂ ಎದುರಿಸಿಲ್ಲ. ಹಿಂದಿನವರು ಅದನ್ನು ಎದುರಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಸತ್ಯಬೋಧರ ಕಾಲದಲ್ಲಿ ಬಹಳ ವಿಪ್ಲವ ಇತ್ತು.
ಅವರು ಚೆನ್ನಾಗಿ ಅದನ್ನು ಮೈಂಟೈನ್ ಮಾಡಿದ್ರು. ಆವಾಗ ರಾಘವೇಂದ್ರ ಸ್ವಾಮಿಗಳು ಅದನ್ನು ಮೈಂಟೈನ್ ಮಾಡಿದ್ರು. ಇಮಿಡಿಯೇಟ್ ವಿಜೇಂದ್ರ ಸ್ವಾಮಿಗಳ ಕಾಲದಲ್ಲಿ, ವಾದರಾಜ ಸ್ವಾಮಿಗಳ ಕಾಲದಲ್ಲಿಯೇ ಇದು ವಿಜಯನಗರ ಪತನ ಆಗಿದ್ದು. ರಾಘವೇಂದ್ರ ಸ್ವಾಮಿಗಳ ತಾತ ವಿಜಯನಗರ ಸಾಮ್ರಾಜ್ಯದಿಂದ ಓಡಿ ಪೆನುಗೊಂಡಕ್ಕೆ ಬಂದರು. ಆಮೇಲೆ ಅಲ್ಲಿಂದ ಇನ್ನು ಮುಂದೆ ಬಂದರು ತಂಜಾವೂರಿನಲ್ಲಿ ಬಂದು ನೆಲೆ ಕಂಡರು. ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ್ದು ತಂಜಾವೂರಿನಲ್ಲೇ, ಅವ್ರಿಗೆ ಸನ್ಯಾಸ ಆಗಿದ್ದು ಅದೇ ತಂಜಾವೂರಿನಲ್ಲಿ. ಯಾಕೆಂದರೆ ಅವರು ಕುಂಭಕೋಣದಲ್ಲಿದ್ದರು. ಅವರ ಹೆಂಡತಿಗೆ ವಿರೋಧ ಬರಬಾರದು, ಅವರ ಹೆಂಡತಿ ಬಂದಲ್ಲಿ ಗಲಾಟೆ ಮಾಡಬಾರದು ಅಂತ ಹೇಳಿ ತಂಜಾವೂರಿನಲ್ಲಿ ಆಶ್ರಮ ತಗೊಂಡದ್ದು ಅಂತ ಹೇಳ್ತಾರೆ. ತಂಜಾವೂರಿನಲ್ಲಿ ರಾಘವೇಂದ್ರ ಸ್ವಾಮಿ ಆಶ್ರಮ ತೆಗೆದುಕೊಂಡ ಜಾಗ ಉಂಟು. ಹೀಗಾಗಿ ವಿಪ್ಲವವನ್ನು ಮ್ಯಾನೇಜ್ ಮಾಡಿದವರಲ್ಲಿ ಇಬ್ಬರು, ಒಂದು ಅಂದರೆ ಸನ್ಯಾಸಿಗಳಾಗಿ ಮ್ಯಾನೇಜ್ ಮಾಡಿದವರಲ್ಲಿ ವಿಜಯೇಂದ್ರ ಸ್ವಾಮಿಗಳು, ಇನ್ನೊಬ್ಬರು ವಾದಿರಾಜರು. ಇದೆ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ ಇದ್ದೀವಿ ನಾವು, ಇನ್ನೂ ನೆಲೆ ನಿಂತಿಲ್ಲ. ಈಗ ಒಂದು ಸ್ವಲ್ಪ ವಿದೇಶಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲಿ ಬೇಗ ತಾಳಲಾರದೆ. ಇಲ್ಲಿ ಅನೇಕ ಕಾರ್ಯಗಳಿಂದ ಮತ್ತು ನಮ್ಮದು ಆದ ಒಂದು ಏನು ಸ್ವಾರ್ಥದ ಬಯಕೆಯಿಂದ, ಭ್ರಮೆಯಿಂದ ಕೆಲವೊಂದು ಕಡೆ ಅನಿವಾರ್ಯವಾಗಿ ಹೋಗ್ತಾ ಇದ್ದೀವಿ. ಈ ಎಲ್ಲ ವಿಪ್ಲವಗಳು ಆಗ್ತಾನೆ ಇದೆ. ಅದು ತೀವ್ರ ಮಟ್ಟದಲ್ಲಿಲ್ಲ, ಅಂದರೆ ಅದರ ಅಂಶ 10-15 ಅನುಪಾತದಲ್ಲಿದೆ. 90 ಮಟ್ಟಕ್ಕಿನ್ನೂ ಬಂದಿಲ್ಲ. ಅವಾಗ ಯಾರೋ ಒಬ್ಬ ನಾಯಕನನ್ನು ದೇವರು ಕೊಡ್ತಾನೆ, ಅಥವಾ ಈಗಿರೋರೇ ಒಬ್ಬರು ಅವರು ವೃದ್ಧಾಪ್ಯದಲ್ಲಿ ಯಾರಾದರೂ ನಾಯಕರಾಗಬಹುದು, ನಮ್ಗೆ ಗೊತ್ತಿಲ್ಲ. ವಿಜಯೇಂದ್ರ ಸ್ವಾಮಿಗಳಂಥವ್ರು, ವಾದಿರಾಜರಂಥವ್ರು ಯಾರೋ ಒಬ್ಬರು ಇರ್ತಾರೆ. ಆ ಟೈಮಿನಲ್ಲಿ ಅಭಿವ್ಯಕ್ತ ಆಗ್ಬೋದು, ಅಥವಾ ಆ ಟೈಮ್ಗೆ ಹೊಸಬನೇ ಬರ್ಬೋದು, ಗೊತ್ತಿಲ್ಲ ನಮಗೆ. ಈಗಿರೋ ಸ್ವಾಮಿಗಳಲ್ಲೇ ಯಾರಿಗೋ ಒಬ್ಬರಿಗೆ ಆ ಟೈಮ್ ಬಂದಾಗ ಆ ಪ್ರಚೋದನೆ, ಆ ಒಂದು ಇದು ಬಂದರೆ ಗೊತ್ತಿಲ್ಲ, ಅಥವಾ ಬೇರೊಬ್ಬನೇ ಬಂದರೆ ಯಾರಿಗೂ ಗೊತ್ತು. ಅದರಿಂದಾಗಿ ಬ್ರಾಹ್ಮಣಾರ್ಥಂ ಹಿ ಸರ್ವೇಷಾಂ ಶಸ್ತ್ರಗ್ರಹಣ ಮಿಷ್ಯತೆ. ಎಲ್ಲರೂ ಕೂಡ ಬ್ರಾಹ್ಮಣರಿಗಾಗಿ ಶಸ್ತ್ರವನ್ನು ಗ್ರಹಿಸಬೇಕು. ಆ ಗ್ರಹಿಸಲು ಯೋಗ್ಯತೆ ನಾವು ಸಂಪಾದನೆ ಮಾಡಿಕೊಳ್ಬೇಕು. ಯಾವುದು? ಜ್ಞಾನದ ಮೂಲಕ. ಜ್ಞಾನ ಅಂದರೆ ನಾನು ಮೊದಲೇ ಹೇಳ್ತಾ ಇದ್ದೇನೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅವುಗಳ ಬ್ರಾಹ್ಮಣಾರಣ್ಯಕಗಳು, ಮಹಾಭಾರತ, ರಾಮಾಯಣ, ಪುರಾಣಗಳು. ಪಂಚರಾತ್ರ ಪೂರ್ತಿ ಸಿಗೋಲ್ಲ, ಸಿಕ್ಕಿದ್ರೂ ಆಚಾರ್ಯರಿಗೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಜ್ಞಾನ ಅಂದರೆ ಇದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ನಾನು ಪದೇ ಪದೇ ಒತ್ತಿ ಹೇಳಬೇಕಾಗ್ತಾ ಇದೆ. ಕಾರಣ ಏನು ಅಂದರೆ, ಈಗ ಜ್ಞಾನ ಅಂದರೆ ಬೇರೆನೇ. ಅದು ಹೆಂಗೆ ಮಾಡೋದು, ಇದು ಹೆಂಗೆ ಮಾಡೋದು, ಅದು ಎಷ್ಟೋ ಕಡೆ ಯೂಸ್ಲೆಸ್. ಅದು ಎಷ್ಟು ಬೇಕೋ ಅಷ್ಟು ಸಾಕು. ಆಚಾರ ಹೊರಗಡೆ ಹೇಳಿದ್ದು ಎಷ್ಟೋ ಅಷ್ಟೇ ಸಾಕು ನಮಗೆ. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಇದ್ರ ಆಳಕ್ಕೆ ಹೋದರೆ ಅದು ಸಿಕ್ಕೇ ಸಿಗತ್ತೆ. ಈ ನಮಗೆ ಈಗ ಇರುವ ಗ್ರಂಥಗಳ ಆಳಕ್ಕೆ ಹೋದ್ರೇ ಸಾಕು, ಅದು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತೇ ಆಗತ್ತೆ. ಪ್ರಧಾನ ಅದು ಇರಬೇಕು. ಅತಿ ಸ್ವಿಷ್ಟಂ ಸ್ವಧೀತಾನಾಂ ಲೋಕಾನ್ ಅತಿ ತಪಸ್ವಿನಾಂ ಅನಾಶಕಾಜ್ಞಾಹಿತಾನಾಂ ಶೂರ ಯಾಂತಿ ಪರಾಂ ಗತಿಂ. ಹೀಗೆ ಜ್ಞಾನಕ್ಕಾಗಿ ಹೋರಾಡಿದವರು, ಅವ್ರು ಯಾರು ಬೇಕಾರಾಗಲಿ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಯಾರು ಬೇಕಾರಾಗಲಿ, ಅವರು ಚೆನ್ನಾಗಿ ಅಧ್ಯಯನ ಮಾಡಿದರೆ ಯಾವ ಲೋಕ ಸಿಗಬೇಕು, ಚೆನ್ನಾಗಿ ತಪಸ್ಸು ಮಾಡಿದರೆ ಯಾವ ಲೋಕ ಸಿಗಬೇಕು, ಚೆನ್ನಾಗಿ ಅಗ್ನಿಯಲ್ಲಿ ಅಜ್ಞಾಹಿತರು ಅಂದರೆ ಐತಾಳರು, ಆಹಿತಾಗ್ನಿಗಳು ಅಥವಾ ಆಹಿತಾನಲರು ಅಂದರೆ ಅದೇ ಕನ್ನಡದಲ್ಲಿ ಅಥವಾ ತುಳುನಲ್ಲಿ ಐತಾಳರು ಆಗಿರೋದು ಆಹಿತಾನಲ. ಅಗ್ನಿಹೋತ್ರಿಗಳ ಲೋಕವನ್ನು ಹೊಂದುತ್ತಾರೆ. ಏಷ ಏವಾತ್ಮನಸ್ತ್ಯಾಗೋ ನಾಣ್ಯಂ ಧರ್ಮಂ ವಿದುರ್ಬುಧಾ ತೇಭ್ಯೋ ನಮಶ್ಚ ಭದ್ರಂತೆ ಯೇ ಶರೀರಾಣಿ ಜುಹ್ವತಿ. ಯಾರು ಹೀಗೆ ತಮ್ಮ ಶರೀರವನ್ನು ಧರ್ಮಕ್ಕಾಗಿ ತ್ಯಾಗ ಮಾಡಿರ್ತಾರೆ ಅವರಿಗೆ ದೊಡ್ಡ ನಮಸ್ಕಾರ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ.
ಎಲ್ಲರೂ ಅವರು ಗೌರವ ಕೊಡ್ತಾರೆ. ಯಾವ ಜಾತಿಯವರು ನೋಡೋಲ್ಲ. ಸೆಕ್ಯುಲರ್, ನಿಜವಾದ ಸೆಕ್ಯುಲರ್ ಆಗಿ ಇರೋದು ಇದು. ಬ್ರಹ್ಮದ್ವಿಜೋ ಜಿಘಾಂಸಂತಹ ತೇಷಾಂ ನೋಸ್ತು ಸಲೋಕತಾ ಬ್ರಹ್ಮಲೋಕಜಿತಸ್ತರವಾನ್ ವೀರಾನ್ಸ್ತಾನ್ ಮನುರಬ್ರವೀತ್. ವೇದದ್ವೇಷಿಗಳನ್ನು ಯಾರು ನಿಗ್ರಹಿಸ್ತಾರೆ ಅವ್ರಿಗೆ ಒಳ್ಳೆ ಲೋಕ ಆಗ್ತದೆ. ಯಥಾಶ್ವಮೇಧಾವಭೃತೆ ಸ್ನಾತಾ ಪೂತಾ ಭವಂತ್ಯುತಾ. ಅಶ್ವಮೇಧದ ಅವಭೃತದಲ್ಲಿ ಹೇಗೆ ಎಷ್ಟು ಪವಿತ್ರರಾಗ್ತಾರೋ ಅಷ್ಟು ಪಾವಿತ್ರ್ಯ ಇರುತ್ತೆ ಅವರಿಗೆ. ಜ್ಞಾನವನ್ನು ರಕ್ಷಣೆ ಮಾಡಿದ್ರೆ, ಜ್ಞಾನಿಗಳನ್ನು ರಕ್ಷಣೆ ಮಾಡಿದ್ರೆ. ದುಷ್ಕೃತ ಸುಕೃತಶ್ಚೈವ ತಥಾ ಶಸ್ತ್ರಹತಾರಣೆ ಭವತ್ಯಧರ್ಮೋ ಧರ್ಮೋ ಹಿ ಧರ್ಮೋ ಧರ್ಮೋ ಭವತ್ಯುತ. ಕರಣಾದ್ದೇಶಕಾಲಸ್ಯ ದೇಶಕಾಲಸ್ಸತಾದೃಚಃ. ಅಧರ್ಮ ಧರ್ಮ ಆಗತ್ತೆ, ಧರ್ಮ ಅಧರ್ಮ ಆಗತ್ತೆ ದೇಶಕಾಲದ ಬಲದಿಂದ. ಕಾರಣಾದ್ದೇಶಕಾಲಸ್ಯ, ದೇಶಕಾಲದ ಬಲದಿಂದ ಧರ್ಮ ಅಧರ್ಮ ಆಗತ್ತೆ, ಅಧರ್ಮ ಧರ್ಮ ಆಗತ್ತೆ. ಅದರಿಂದಾಗಿ ಧರ್ಮ ಅಂದರೆ ಆಚರಣೆಗಳ ಕಟ್ಟು ಅಂತ ಅಂದುಕೊಳ್ಬೇಡಿ. ಧರ್ಮ ಅನ್ನೋದು ಹೃದಯದಲ್ಲಿರಬೇಕು. ಅದಕ್ಕೆ ಅನುಗುಣವಾದ ಆಚರಣೆ. ಹೃದಯದಲ್ಲಿರುವ ಧರ್ಮದ ಅನುಕೂಲಕ್ಕಾಗಿ ಗ್ರಂಥದಲ್ಲಿ ಹೇಳಿದ ಕೆಲವು ಆಚರಣೆಗಳನ್ನು ನೀವು ಮಾಡಿದ್ರೆ ಅದನ್ನು ಧರ್ಮ ಅಂತಾರೆ. ಅದು ಅಂತಿಮವಾಗಿರೋದು ಸಿದ್ಧ ಆಗ್ಬೇಕದು ಧರ್ಮ. ಇಲ್ಲ ಅಂದರೆ ಅಧರ್ಮ ಧರ್ಮ ಆಗತ್ತೆ, ಧರ್ಮ ಅಧರ್ಮ ಆಗತ್ತೆ. ದೇಶ ಕಾಲ ಇವುಗಳನ್ನು ಮೀರಿ ಮಾಡಬೇಡಿ. ದೇಶಾಚಾರ ಯಾಕೆ ಅಂತ ಯೋಚನೆ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಏನು ಹೇಳೋದು ಅವರಿಗೆ? ಆ ದೇಶದ ಪರಿಸ್ಥಿತಿ, ಹವಾಮಾನ, ವರ್ತಮಾನ ಎಲ್ಲ ನೋಡ್ಕೊಂಡು ಆಗತ್ತೆ ದೇಶಾಚಾರ ಆಗತ್ತೆ. ಅದನ್ನು ನೋಡಬೇಕು ಅಂದ್ರೆ ಏನು ಹೇಳೋದು? ಹೆಚ್ಚು ಬಿಸಿಲಿರೋ ಕಡೆ ಇದನ್ನು ಬಳಸ್ತಾರೆ, ಯಾವುದನ್ನು ಹೆಸರು ಬೇಳೆ ಬಳಸ್ತಾರೆ. ಅದಕ್ಕೇನು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಕ್ಕಾಗತ್ತಾ? ತಂಪಾಗಿರ್ಬೇಕು, ಅದಕ್ಕೆ ಬಳಸ್ತಾರೆ. ಆಯಾ ದೇಶ ಕಾಲಗಳಿಗೆ ತಕ್ಕ ಹಾಗೆ ಆಚರಣೆ ಇದ್ದು ಅದರ ಮೂಲಕ ಜ್ಞಾನ ಸಾಧ್ಯ ಆದರೆ, ದೇವರ ಧ್ಯಾನ ಸಾಧ್ಯ ಆದರೆ, ಅಧ್ಯಯನ ಸಾಧ್ಯ ಆದರೆ ಅದು ಧರ್ಮ. ಸಾಧ್ಯ ಆಗಬೇಕದು. ಮೈತ್ರಾ ಕ್ರೂರಾಣಿ ಕುರ್ವಂತೋ ಜಯಂತಿ ಸ್ವರ್ಗಮುತ್ತಮಂ ಧರ್ಮ್ಯಾ ಪಾಪಾನಿ ಕುರ್ವಾಣಾಃ ಗಚ್ಚಂತಿ ಪರಮಾಂ ಗತಿಂ. ಮೈತ್ರಾ ಬ್ರಾಹ್ಮಣರು ಕ್ರೂರ ಕರ್ಮಗಳನ್ನು ಮಾಡಿದರೂ ಕೂಡ ಈ ಉದ್ದೇಶ ಇದ್ದರೆ ಸ್ವರ್ಗಕ್ಕೆ ಹೋಗ್ತಾರೆ. ಧರ್ಮಕ್ಕೆ ಯೋಗ್ಯರಾದವರು, ಧರ್ಮವನ್ನು ತಿಳಿದವರು ಪಾಪಗಳನ್ನು ಮಾಡ್ತಾ ಇದ್ರೂ ಒಳ್ಳೆ ಲೋಕಕ್ಕೆ ಹೋಗ್ತಾರೆ. ಅವ್ರ ಉದ್ದೇಶ ಒಳ್ಳೆಯದಾದ್ದರಿಂದಾಗಿ. ಅದರಿಂದ ದೇವರೇ ಕೇಂದ್ರ, ದೇವರ ಅರಿವೇ ಉದ್ದೇಶ. ಅದಕ್ಕನುಗುಣವಾಗಿ ಈ ಜೀವನ ಇರಬೇಕು. ಇಷ್ಟೇ, ಮುಗಿದೋಯ್ತಿದೆ ಧರ್ಮ. ಯುಧಿಷ್ಠಿರ. ಇದಕ್ಕೆಲ್ಲ ಪೂರಕವಾದದ್ದು ಬೇರೆ ಬೇರೆ ಶಾಸ್ತ್ರಗಳು. ಆ ಶಾಸ್ತ್ರವೇ ಕೆಲವೊಮ್ಮೆ ದಾರಿ ತಪ್ಪಿದ್ರೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ಬಿಡ್ಬೇಕಷ್ಟೇ. ಇಷ್ಟು ಭೀಷ್ಮಾಚಾರ್ಯರು ಹೇಳಿದ ಮಾತು. ಮತ್ತೆ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ. ಬ್ರಾಹ್ಮಣ ಸ್ತ್ರೀಷು ಲೋಕೇಶು ಶಸ್ತ್ರಂ ಗೃಹನ್ನ ದುಷ್ಯತಿ ಆತ್ಮತ್ರಾಣೇ ದಸ್ಯು ದೋಷೇ ಸರ್ವಸ್ವಹರಣೆ ತಥಾ. ಹಾಗಾದರೆ ಬ್ರಾಹ್ಮಣ ಶಸ್ತ್ರವನ್ನು ಹಿಡಿದರೂ ಪಾಪಕ್ಕೆ ಒಳಗಾಗೋದಿಲ್ಲ. ಯಾಕೆಂದರೆ ಆತ್ಮತ್ರಾಣೆ, ತನ್ನನ್ನು ರಕ್ಷಿಸ್ಕೊಳ್ಬೇಕಿರುತ್ತೆ. ದಸ್ಯು ದೋಷೆ, ಎಲ್ಲ ಕಡೆ ಕಳ್ಳರೇ ಇದ್ದಾರೆ, ಕಳ್ಳರನ್ನ ನಾಶ ಮಾಡಬೇಕು. ಸರ್ವಸ್ವಹರಣೆ ತಥಾ, ಸರ್ವಸ್ವವನ್ನು ಕಿತ್ಕೊಂಡ್ಬಿಡ್ತಾರೆ. ಆಗ ಬ್ರಾಹ್ಮಣ ಶಸ್ತ್ರ ಹಿಡಿಬಹುದು. ಅಭ್ಯುಜ್ಯತೆ ದಸ್ಯು ಬಲೆ ಕ್ಷತ್ರಾರ್ಥೆ ವರ್ಣತಂಕರೆ ಸಂಪ್ರಮೂಢೇಚು ವರ್ಣೇಚು ಯದನ್ಯೋಪಿ ಭವೇದ್ಬಲಿ. ದಸ್ಯುಗಳು ಅಂದರೆ ಕಳ್ಳರು ಜಾಸ್ತಿ ಆಗಿರ್ತಾರೆ, ಕ್ಷತ್ರಿಯರು ನಿರ್ವೀರ್ಯರಾಗಿರ್ತಾರೆ, ಯಾವ ವರ್ಣದವರು ಜ್ಞಾನಪೂರ್ಣರಾಗಿಲ್ಲ, ಜ್ಞಾನಹೀನರೇ ಆಗಿದ್ದಾರೆ. ಬ್ರಾಹ್ಮಣರು ಮುಂದುವರಿಬೇಕು. ಬ್ರಾಹ್ಮಣರೇ ಜ್ಞಾನಹೀನರಾಗೋದ್ರೆ, ಬ್ರಾಹ್ಮಣೋ ಯದಿ ವಾ ವೈಶ್ಯ ಶೂದ್ರೋ ವಾ ರಾಜಸತ್ತಮ ದಸ್ಯುಭ್ಯೋ ಯ ಪ್ರಜಾ ರಕ್ಷೇತ್
ದಂಡಂ ಧರ್ಮೇಣ ಧಾರಯೇತ್. ಎಲ್ಲರೂ ಅವ್ಯವಸ್ಥಿತರಾದರು. ಆಗ ಯಾರು ರಕ್ಷಣೆ ಮಾಡಬೇಕು? ಕಾರ್ಯಂ ಕುರ್ಯಾನ್ನವಾ ಕುರ್ಯಾತ್ ಸವಾರ್ಯೋ ವಾ ಭವೆನ್ನವಾ. ಲೋಕದ ನಡತೆಯನ್ನು ಯಾರು ತಿದ್ದಬೇಕು? ಹೀಗೆ ಮಾಡೋ ನೀನು ಅಂತ ಯಾರು ಹೇಳಬೇಕು? ಬ್ರಾಹ್ಮಣರು ದಾರಿ ತಪ್ಪಿದ್ದಾರೆ, ಕ್ಷತ್ರಿಯರು ದಾರಿ ತಪ್ಪಿದ್ದಾರೆ, ವೈಶ್ಯರು ದಾರಿ ತಪ್ಪಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರು ತಿಳಿ ಹೇಳಬೇಕು? ಈಗ ಬ್ರಾಹ್ಮಣರು ದಾರಿ ತಪ್ಪಿದ್ರೆ ಕ್ಷತ್ರಿಯರು ತಿಳಿ ಹೇಳಬೇಕು, ಬ್ರಾಹ್ಮಣರು ಅನ್ಯಾಯ ಮಾಡಿದ್ರೆ ಕ್ಷತ್ರಿಯರು ಕಿವಿ ಹಿಂಡಬೇಕು, ಒಪ್ಕೊಳ್ಳೋಣ. ಯಾರಿಗೂ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದೇ ಗೊತ್ತಾಗಿಲ್ಲ. ಆಗೇನು ಮಾಡಬೇಕು? ಲೋಕ ಸಮಾಜದಲ್ಲಿ ಒಳ್ಳೆ ನಡೆಯವರೇ ಇಲ್ಲ ಅಂತ ಆಗಿಬಿಡುತ್ತೆ. ಆಗೇನು ಮಾಡಬೇಕು? ಭೀಷ್ಮ ನಸ್ಮ ಶಸ್ತ್ರಂ ಗೃಹೀತವ್ಯಂ ಅನ್ಯತ್ರ ಕ್ಷತ್ರ ಬಂಧುತಃ ಅಪಾರೇ ಯೋ ಭವೇತ್ ಪಾರಮಪ್ಲವೇ ಯಪ್ಲವೋ ಭವೇತ್ ಶೂದ್ರೋ ವಾ ಯದಿ ವಾಹ್ಯನ್ಯಃ ಸರ್ವಥಾ ಮಾನಮರ್ಹತಿ. ಕ್ಷತ್ರಿಯರನ್ನ ಬಿಟ್ಟು ಬೇರೆಯವರು ಶಸ್ತ್ರವನ್ನು ತೆಗೆದುಕೊಳ್ಬಾರದು. ಇವತ್ತಿಗೂ ಅದೇ ನಿಲುವು. ಆದರೆ ಅವರು ದಾರಿ ತಪ್ಪಿಬಿಟ್ಟಿರ್ತಾರೆ. ಆಗ ಶೂದ್ರನೊಬ್ಬ ಮುಂದುವರಿತಾನೆ, ಬ್ರಾಹ್ಮಣರಿಗೆ ನೀವು ಹೀಗೆ ಮಾಡಬೇಕಿತ್ತು, ಹೀಗೆ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾನೆ. ಶೂದ್ರ ಹೇಳಿದ್ರು ದಾರಿ ತಪ್ಪಿದ ಬ್ರಾಹ್ಮಣನಿಗೆ ಅದು ಸನ್ಮಾನಕ್ಕರ್ಹ. ಅವನು ಸರ್ವಥಾ ಮಾನಮರ್ಹತಿ. ಯಮಾಶ್ರಿತ್ಯ ನರಾರಾಜನ್ ವರ್ತಯೇಯುರ್ ಯಥಾ ಸುಖಂ ಅನಾಥಾಸ್ತಪ್ಯಮಾನಾಶ್ಚ ದಸ್ಯುಭಿಃ ಪರಿಪೀಡಿತಾ. ರಾಜರೆಲ್ಲ ಎಲ್ಲ ಪ್ರಜೆಗಳು ಯಾರನ್ನು ಆಶ್ರಯಿಸಿ ಸುಖವಾಗಿರ್ತಾರೋ ಅವನು ಗೌರವಕ್ಕೆ ಪಾತ್ರ. ಅವನು ಇಂಥವನು ಅಂಥವನು ಅಂತೆಲ್ಲ ನೋಡಲಿಕ್ಕಿಲ್ಲ, ಗುಣಗ್ರಹಣ ಅಷ್ಟೆ. ಮಧ್ವಾಚಾರ್ಯ ಇದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಬ್ರಾಹ್ಮಣ ದಾರಿ ತಪ್ಪಿದರೆ ಕ್ಷತ್ರಿಯ, ಕ್ಷತ್ರಿಯ ಹಾಗೂ ಬ್ರಾಹ್ಮಣರು ದಾರಿ ತಪ್ಪಿದ್ರೆ ವೈಶ್ಯ. ವರ್ಣೇಶ್ವಗ್ನೇಶ್ವರ್ಣೇಶು ಅವರೆಲ್ಲ ದಾರಿ ತಪ್ಪಿದಾಗ ಶೂದ್ರ. ವರ್ಣೇಶು ಅಗ್ನೇಶು ಎಲ್ಲ ವರ್ಣದವರು ಅಜ್ಞಾನಿಗಳಾದಾಗ ಜ್ಞಾಪನ ಪ್ರಾಪ್ತಿರೇವನ. ತಿಳಿಸ್ಕೊಡೋರು ಯಾರೂ ಇಲ್ವೇ ಇಲ್ಲ. ಹರಿಭಕ್ತ ವನುಚ್ಛಸ್ತು ವರ್ಣಹೀನೋ ಹರಿಪ್ರಿಯ ವಿನಾ ಪ್ರಣಾಮಂ ಪೂಜ್ಯಸ್ತು. ಯಾರು ಹರಿಭಕ್ತ ವನುಚ್ಛಸ್ತು ವರ್ಣೋಚ್ಚವ ನಾತಿ ಪೂಜ್ಯತೆ, ಮಧ್ವಾಚಾರ್ಯರ ಮಾತು ಇದು. ಇದರದ್ದೇ ಇದು ನಿರ್ಣಯ. ಅದು ಪರಮಾತ್ಮನ ಭಕ್ತಿ ಇಲ್ಲ, ಎಲ್ಲ ಬ್ರಾಹ್ಮಣನೋ ಕ್ಷತ್ರಿಯನೋ ಆಗಿದ್ದಾನೆ, ಅವನಿಗೆ ನೀವು ಗೌರವ ಕೊಡಬೇಕಾದ ಅಗತ್ಯ ಇಲ್ಲ. ಹರಿಭಕ್ತ ವನುಚ್ಛಸ್ತು ವರ್ಣೋಚ್ಚವ ನಾತಿ ಪೂಜ್ಯತೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ಅವನಿಗೆ ವರ್ಣನೆ ಇಲ್ಲದೆ ಇರಬಹುದು, ಅಂದರೆ ಪಂಚಮ ಆಗಿರಬಹುದು, ಚಂಡಾಲ ಆಗಿರಬಹುದು. ಗುಣಗಳಿದ್ರೆ ಅವನು ಹರಿಪ್ರಿಯನಾಗಿದ್ದರೆ ನಮಸ್ಕಾರವೊಂದು ಮಾಡಬೇಡಿ ಅಷ್ಟೆ. ಇದು ಮಧ್ವಾಚಾರ್ಯರ ಮಾತು. ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ಅಂತ ಇಷ್ಟು ಕ್ರಾಂತಿ ಆಚಾರ್ಯರು ಮಾಡಿರೋದು. ಇಷ್ಟು ಮುಂದುವರೆದು ಜನಾಂಗಗಳ ನಡುವೆ ಏನೇನು ಸಂಭವಿಸಬಹುದು ಎಲ್ಲ ಹೇಳಿದ್ದಾರೆ. ಅದನ್ನು ಗಮನಿಸ್ಕೊಳ್ಬೇಕು. ಇದನ್ನು ನೋಡೋದೇ ಇಲ್ಲ ನಾವು. ಧಾವಳಿ ಒಣಗಿಸ್ಬೇಕಾ, ಒದ್ದೆ ಮಾಡಬೇಕಾ? ಹೊಟ್ಟೆ ಉರಿಯತ್ತೇರಿ. ಮಧ್ವಾಚಾರ್ಯರು ಜಗದ್ಗುರು ಅಂತ ಹೇಳಲಿಕ್ಕೆ ನಾವು ಏನೇನು ಕೆಲಸ ಮಾಡ್ಬೋದು ಇವತ್ತು? ಜಗತ್ತಿನಾದ್ಯಂತ ಪ್ರಚಲಿತವಾಗಿರುವ ಧರ್ಮಗಳು ಅಂತ ಏನಿದೆ ಅಥವಾ ಬುಕ್ಸ್ ಅಂತ ಏನಿದೆ ಅವುಗಳನ್ನು ಕಂಪೇರ್ ಮಾಡಿ ಆಚಾರ್ಯರು ಎಷ್ಟು ಗ್ರೇಟು ಅಂತ ಹೇಳಬೇಕಾ? ಇನ್ನು ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾ? ಅತ್ಯಂತ ಬುದ್ಧಿವಂತ ಆಚಾರ್ಯರ ಅತ್ಯಂತ ದೊಡ್ಡ ಶಿಷ್ಯರು. ಇಲ್ಲಿಂದ ಮೇಲೆ ಹೋಗಲ್ಲ ಅವರು. ತಮೇವ ಪೂಜಯರನ್ಸ್ತೆ
ಪ್ರೀತಾಸ್ವಮಿವ ಬಾಂಧವಂ ಮಹದ್ಯಭೀಷ್ಟಂ ಕೌರವ್ಯಕರ್ತ ಸನ್ಮಾನಮರ್ಹತಿ. ಅವನನ್ನು ಪೂಜಿಸಬೇಕು. ನೋಡಿ, ತಮೇವ ಪೂಜೆಯೇರನ್. ಮಹತ್ಯಭೀಷ್ಟಂ ಕೌರವ್ಯ ಕರ್ತ ಸನ್ಮಾನಮರ್ಹತಿ. ಯಾರು ಈ ರೀತಿ ಧರ್ಮವನ್ನು ರಕ್ಷಣೆ ಮಾಡಿರ್ತಾನೆ ಅವನು ಯಾರಾದರೂ ಆಗಿರಲಿ ಸನ್ಮಾನಮರ್ಹತಿ. ಕಿಂ ಅನಡುಹಾವಾ ಯೋ ನವಹೇತ್ ಕಿಂ ಧೇನ್ವಾ ವಾಪ್ಯ ದುಗ್ಧಯ ವಂಧ್ಯಯ ಭಾರ್ಯಯ ಕೋರ್ಥಃ ಕೋರ್ಥೋರಾಜ್ಞಾಪ್ಯ ರಕ್ಷತ. ಯಾವುದು ನಮ್ಮನ್ನು ಹೊರುವುದಿಲ್ಲ ಆ ಎತ್ತನ್ನು ಕಟ್ಕೊಂಡು ಏನು ಮಾಡೋದು? ಕರೆಯದ ಹಸುವನ್ನು ಇಟ್ಕೊಂಡು ಏನು ಮಾಡೋದು? ಬಂಜೆಯಾದವಳಿಂದ ಮಕ್ಕಳನ್ನು ಪಡೆಯುವುದು ಹೇಗೆ? ರಕ್ಷಣೆ ಮಾಡದ ರಾಜನಿಂದ ಧರ್ಮ ಹೇಗೆ ರಕ್ಷಿತ ಆಗತ್ತೆ? ಯಥಾ ದಾರುಮಯೋ ಹಸ್ತಿ ಯಥಾ ಚರ್ಮಮಯೋ ಮೃಗ ಯಥಾ ಹ್ಯದಕ್ಷ ಪುರುಷಃ ಪಥಿ ಕ್ಷೇತ್ರಂ ಯಶೋ ಯಥೋಚರಂ. ಯಥಾ ದಾರುಮಯೋ ಹಸ್ತಿ, ಮರದ ಆನೆಯಿಂದೇನು? ಕೇವಲ ಚರ್ಮವನ್ನು ಮಾತ್ರ ಹೊದ್ದಿರುವ ಮೃಗದಿಂದೇನು? ಬಂಜರಾದ ಬೀಳಿಲು ಬಿದ್ದ ಹೊಲದಿಂದೇನು? ಹಾಗೆ ಅದಕ್ಷನಾದ ಪುರುಷನಿಂದೇನು? ಯಥಾ ಬ್ರಹ್ಮಾ ನದೀಯಾನೋ ದ್ವಿಜೋ ರಾಜಾಪ್ಯರಕ್ಷಕಃ ಮೇಘೋ ನವರ್ಷತೆ ಯಶ್ಚ ಸರ್ವಯೇವ ನಿರರ್ಥಕಾಃ. ಅಧ್ಯಯನ ಮಾಡದ ಬ್ರಾಹ್ಮಣ, ರಕ್ಷಣೆ ಮಾಡದ ರಾಜ, ಮಳೆಗೆರೆಯದ ಮೋಡ ಎಲ್ಲವೂ ವ್ಯರ್ಥ. ಸರ್ವಯೇವ ನಿರರ್ಥಕಾಃ. ಅದರಿಂದಾಗಿ ಬ್ರಾಹ್ಮಣರ ಎಕ್ಸ್ಕ್ಲೂಸಿವ್ ಏನು? ಅಧ್ಯಯನ. ಯಾವುದರ ಅಧ್ಯಯನ? ವೇದಾಧ್ಯಯನ, ವೇದದ ಅರ್ಥಾಧ್ಯಯನ. ವೇದಾಧ್ಯಯನ ಮಾಡಿದವರಿದ್ದಾರೆ, ವೇದವನ್ನು ಬಾಯಿಪಾಠ ಮಾಡಿರ್ತಾರೆ, ಅರ್ಥ ಮಾತ್ರ ಕೇಳಿಬಿಡಿ ಅವ್ರ ಹತ್ರ. ಹೇಳಿದ್ರು ಅರ್ಥ ಏನು ಪ್ರಯೋಜನ ಇಲ್ಲ, ಹಂಗಿರುತ್ತೆ ಅವ್ರ ಸಿದ್ಧಾಂತ. ಇನ್ನು ವೇದ ಓದಿ 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 ಅಂತ ಆಚಾರ್ಯ ಹೇಳಿದ್ದೇ ಬಂತು. ನಾವು ಅಯ್ಯಯ್ಯೋ ವೇದ ಓದಲ್ಲ, ಅದು ವಾದವಾಚಸ್ಪತಿಗಳೆಲ್ಲ ಅದನ್ನು ಶೀಲ್ಡ್ ಬೇರೆ ಮಾಡ್ಕೋತಾರೆ. ಇಲ್ಲ, ಉಪನಿಷತ್ತು ಒಂದು ಓದಿದ್ರೆ ಸಾಕು, ವೇದ ಓದಬೇಕಾದ ಅಗತ್ಯ ಇಲ್ಲ, ಯಾಕೆಂದರೆ ವೇದದ ಸಾರವೇ ಉಪನಿಷತ್ತು ಅಂತ ಹೀಗೆಲ್ಲ ಮಾಡ್ಕೊಳ್ಳೋದೆ. ಹಾಗಾದ್ರೆ ನೀವು ಕಾರಿಕಾವಳಿ ಒಂದು ಓದಿ ಸುಮ್ಮನೆ ಇರಿ, ಯಾಕೆ ಪಂಚಲಕ್ಷಣಿ ಚಲಕ್ಷಣಿ ಎಲ್ಲ? ನಿತ್ಯಂ ಯಸ್ತು ಸತೋ ರಕ್ಷೇತ್ ಅಸತಶ್ಚ ನಿಬರ್ಹಯೇತ್ ಸ ಏವ ರಾಜ ಕರ್ತವ್ಯ ತೇನ ಸರ್ವಮಿದಂ ಧೃತಂ. ಸಜ್ಜನರ ರಕ್ಷಣೆ, ಅಸಜ್ಜನರ ನಿಗ್ರಹ, ಅದು ರಾಜ ಮಾಡಬೇಕಾದದ್ದು. ಹೀಗೆ 72ನೇ ಅಧ್ಯಾಯ ಮುಗಿಯುತ್ತೆ. ಯುಧಿಷ್ಠಿರಃ ಕ್ವಸಮರ್ಥಾಃ ಕಥಂ ಶೀಲಾಃ ಋತ್ವಿಜಶ್ಚ ಪಿತಾಮಹ ಕಥಂ ವಿಧಾಶ್ಚ ರಾಜೇಂದ್ರ ತದ್ಬ್ರೂಹಿ ವದತಾಂವರ. ಸರಿ, ಬ್ರಾಹ್ಮಣರು ಯಾವುದರಿಂದ ಬದುಕಬೇಕು? ಒಂದೋ ಪೌರೋಹಿತ್ಯದಿಂದ ಬದುಕಬಹುದು, ಒಂದೋ ಪಾಠಗಳನ್ನು ಅನುವಾದ ಮಾಡುವ ಮೂಲಕ ಬದುಕಲಿಕ್ಕೆ ಅವಕಾಶ ಇದೆ. ಇದು ಪರ್ಮಿಷನ್ ಇದೆ ಶಾಸ್ತ್ರದ್ದು. ಹಾಗಾದರೆ ನಮಗೆ ಬೇಕಾಗಿರೋದು ಇಲ್ಲಿ ಋತ್ವಿಕರು ಸಮರ್ಥರು ಅಂದರೆ ಯಾರು, ಹೇಗಿರಬೇಕು, ಪುರೋಹಿತರು, ಅದನ್ನು ನಮಗೆ ಹೇಳು. ಭೀಷ್ಮ ಶ್ರುತಿಕರ್ಮ ಪರೋ ರಾಜನ್ ಋತ್ಯುಕ್ತಸ್ಯ ವಿಧೀಯತೆ ಛಂದಸ್ಸಾಮಾದಿ ವಿಜ್ಞಾಯ ದ್ವಿಜಾನಾಂ ಶ್ರುತಮೇವ ಚಾಂ. ಶ್ರುತಿಕರ್ಮ ಪರನಾಗಬೇಕು ಅಂದರೆ ವೇದದಲ್ಲಿ ಹೇಳಿದ ಕರ್ಮಗಳನ್ನು ಮಾಡಬೇಕು. ಛಂದಸ್ಸಾಮಾದಿ ವಿಜ್ಞಾಯ, ಛಂದಸ್ಸು, ಸಾಮ ಮೊದಲಾದವುಗಳನ್ನು ತಿಳ್ಕೊಂಡಿರಬೇಕು. ದ್ವಿಜಾನಾಂ ಶ್ರುತಮೇವ ಚ, ಶಾಸ್ತ್ರಶ್ರವಣ. ವೇದೈಕರತಯೋ ನಿತ್ಯಂ ಧೀಮಂತ ಪ್ರಿಯವಾದಿನಃ ಪರಸ್ಪರಸ್ಯ ಸುಹೃದಃ ಸಮ್ಮತ ಸಮದರ್ಶಿನಃ. ವೇದದಲ್ಲಿಯೇ ರತಿ, ಒಳ್ಳೆ ಪ್ರಜ್ಞಾವಂತನಾಗಬೇಕು, ಪ್ರಿಯವನ್ನು ನುಡಿಯಬೇಕು. ಪರಸ್ಪರಸ್ಯ ಸುಹೃದ, ಸಹೃದಯತೆ ಇರಬೇಕು. ಆನೃಶಂಸ್ಯಂ ಸತ್ಯವಾಕ್ಯಂ ಅಹಿಂಸಾ ದಮ ಆರ್ಜವಂ ಅದ್ರೋಹೋ ನಾತಿಮಾನಶ್ಚ ಹ್ರಿಸ್ತಿತಿಕ್ಷಾ ದಮಶಮಃ. ಕ್ರೌರ್ಯ ಇರಬಾರದು, ಸಜ್ಜನರಿಗೆ ಹಿತವಾಗುವ ನಡೆನುಡಿ ಇರಬೇಕು, ಅಹಿಂಸೆ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ನಡೆನುಡಿಯಲ್ಲಿ ನೇರವಂತಿಕೆ ಇರಬೇಕು, ದ್ರೋಹ ಮಾಡಬಾರದು, ಅತಿಮಾನ ಇರಬಾರದು. ಅತಿಮಾನ ಅಂದ್ರೇನು?
ನಾನೇ ಬ್ರಹ್ಮ ಅಂತ ಅನ್ಕೊಳ್ಳೋದು ಅತಿಮಾನ ಅಂತ ಮಧ್ವಾಚಾರ್ಯರು ಬರೀತಾರೆ ಗೀತಾ ತಾತ್ಪರ್ಯದಲ್ಲಿ. ಅತಿಮಾನ ಇರಬಾರದು. ಕೆಟ್ಟ ಕೆಲಸದಲ್ಲಿ ಹಿರಿ ನಾಚಿಕೆ ಇರಬೇಕು. ಸುಖ ದುಃಖಗಳನ್ನು ಸಹನೆ ಮಾಡಬೇಕು. ತಿತಿಕ್ಷಾ, ದೇವರ ಭಕ್ತಿ ಇರಬೇಕು. ಯಸ್ಮಿನ್ನೇತಾ ನಿದೃಶ್ಯಂತೆ ಸ ಪುರೋಹಿತ ಉಚ್ಯತೆ. ಯಾರಲ್ಲಿ ಇವೆಯೋ ಅವನೇ ಪುರೋಹಿತ. ಆಯ್ತಾ? ಪುರೋಹಿತರ ಲಕ್ಷಣ ಏನು ಅಂತ ಹೇಳಿದ ಕೂಡಲೇ ಎಲ್ಲರೂ ಬಾಹ್ಯವಾದ ಕ್ರಿಯೆಗಳು ಏನು ಮಾಡಬೇಕು ಅಂತ ಕಿವಿ ತೆರೆದಿರ್ತಾರೆ. ಅಲ್ಲ, ಇದು ಒಳಗಡೆ ಅಳವಡಿಸ್ಕೊಳ್ಬೇಕಾದದ್ದನ್ನು ಹೇಳ್ಬಿಟ್ರು. ಹೊರಗಡೆ ಹೇಳಲೇ ಇಲ್ಲ. ಹ್ರೀಮಾನ್ ಸತ್ಯ ಧೃತಿರ್ದಾಂತೋ ಭೂತಾನಾಮ ವಿಹಿಂಸಕಃ ಅಕಾಮದ್ವೇತ ಸಂಯುಕ್ತಃ ತ್ರಿಭಿ ಶುಕ್ಲೈ ಸಮನ್ವಿತಃ. ಕಾಮದ್ವೇಷಾದಿಗಳು ಇರಬಾರದು. ಅಹಿಂಸಕನಾಗಿರಬೇಕು. ಜ್ಞಾನ ತೃಪ್ತ, ಜ್ಞಾನದಿಂದ ತೃಪ್ತನಾಗಿರಬೇಕು. ಗೊತ್ತಾಯ್ತಾ? ಜ್ಞಾನದ ಬಗ್ಗೆನೇ ಹೆಚ್ಚು ಇರಬೇಕು. ಅಹಿಂಸಕೋ ಜ್ಞಾನ ತೃಪ್ತ ಸಬ್ರಹ್ಮಾಸನಮರ್ಹತಿ. ಯಾರು ಜ್ಞಾನದಿಂದ ತೃಪ್ತಿಯನ್ನು ಅನ್ವೇಷಿಸ್ತಾನೆ ಅವನು ಬ್ರಹ್ಮಾಸನಮರ್ಹತಿ. ಯಾಗದ ಮೇಲ್ವಿಚಾರಣೆ ಅವನಿಗೆ ಸಿಗತ್ತೆ. ಏತೆ ಮಹರ್ತ್ವಿಜಸ್ತಾತ ಸರ್ವೇ ಮಾನ್ಯ ಯಥಾ ತಥಂ. ಇವರೆಲ್ಲ ಒಳ್ಳೆ ಪುರೋಹಿತರು. ಎಲ್ಲರನ್ನ ಸನ್ಮಾನ ಮಾಡಬೇಕು. ಯುಧಿಷ್ಠಿರ ಯದಿದಂ ವೇದವಚನಂ ದಕ್ಷಿಣಾಸು ವಿಧೀಯತೆ ಇದಂ ದೇಯಂ ನ ಕ್ವಚಿದ್ವ್ಯವತಿಷ್ಠತೆ. ದೇಯಂ ಪ್ರತಿ ಧನಂ ಶಾಸ್ತ್ರಂ ಆಪದ್ಧರ್ಮೋ ನ ಶಾಸ್ತ್ರತಃ ಆಜ್ಞಾಶಾಸ್ತ್ರಸ್ಯ ಘೋರೇಯಂ ನ ಶಕ್ತಿಂ ಸಮವೇಕ್ಷತೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಓಹೋ, ಬ್ರಾಹ್ಮಣರು ವೇದವನ್ನು ಆಚರಿಸಿ ಇರಬೇಕು ಅಂತ. ಬ್ರಾಹ್ಮಣರ ಬ್ರಾಹ್ಮಣ್ಯ ಉಳಿಯೋದು ವೇದದಿಂದ. ವೇದದ ಬಗ್ಗೆನೇ ಕ್ವಶನ್ ಇದೆ ನನಗೆ ಅಂದ. ಯಾರು ಪ್ರಶ್ನೆ ಕೇಳ್ತಾ ಇರೋದು? ಯಾರು? ಯುಧಿಷ್ಠಿರ. ಯದಿದಂ ವೇದವಚನಂ ದಕ್ಷಿಣಾಸು ವಿಧೀಯತೆ. ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು. ದಕ್ಷಿಣೆ ಅಂದ್ರೇನು? ಜ್ಞಾನ ಸಂದೇಶ. ಯಾವುದು ಅವರ ಜ್ಞಾನಕ್ಕೆ ನಮ್ಮ ಜ್ಞಾನಕ್ಕೆ ಶ್ರೇಯಸ್ಕರವೋ ಅದು ದಕ್ಷಿಣೆ. ಅದ್ಯಾವುದು? ಸಂಪತ್ತು. ಅವರಿಗೆ ಈ ಲೋಕದ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತಂದರೆ ನಮ್ಮ ಆ ಲೋಕದ ಜವಾಬ್ದಾರಿಯನ್ನು ಅವರು ತಗೋತಾರೆ. ಅಂದರೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಅಷ್ಟೇ ತಾನೆ. ಪೃಥು ಮಹಾರಾಜ ಬಂದ ಮೇಲೆ ಎಲ್ಲರೂ ಪರಸ್ಪರ ಅವಲಂಬಿತರಾಗಿರಬೇಕು ಅಂತ. ಎಲ್ಲರೂ ಪರಸ್ಪರ ಅವಲಂಬಿತರಾಗಿದ್ದನ್ನು ನೋಡಿದಾಗ ನಮಗೆ ಓಹೋ, ನಮ್ಮ ಉದರಂಭರಣಕ್ಕಾಗಿ ಜಗತ್ತು ಈ ವ್ಯವಸ್ಥೆ ಮಾಡಿದೆ. ಕನಕದಾಸರು ಅದನ್ನು ಹೇಳಿದ್ದು. ಯಾವುದು? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅದರಿಂದಾಗಿ ನಿಮ್ಮ ಪ್ರೊಫೆಷನ್ ಬಗ್ಗೆ ಭಾರಿ ಹೆಮ್ಮೆ ಬೇಡ ಅಂತ. ನಾನು ಇಂಥ ಪ್ರೊಫೆಷನ್ ಮಾಡ್ತಾ ಇದ್ದೀನಿ ಅಂತ ಎದೆ ಉಬ್ಬಿಸಿ ಏನು ಹೇಳ್ಕೋಬೇಡಿ. ಅದು ಕೂಡ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಿಮ್ಮ ಪ್ರೊಫೆಷನ್ಗೆ ನೀವು ನ್ಯಾಯ ಸಲ್ಲಿಸಬೇಕು ಅನ್ನೋದೇ ಸತ್ಯವಾದ ಮಾತೇ ವಿನಃ ಪ್ರೊಫೆಷನ್ ಬಗ್ಗೆ ಒಂದು ಏನು ಇಂಥದ್ದು ಮಾಡ್ತಾ ಇದ್ದೀನಿ ಅಂತ ಏನಲ್ಲ. ಏನು ಮಾಡಿದ್ರು ಇಲ್ಲಿಂದಲೇ ತಿನ್ನೋದು. ಆಯಿತಾ? ನೀರನ್ನೇ ಕುಡಿಬೇಕು. ಬಾಯಾರಿಕೆ ಆದಾಗ ನಿಮ್ಮ ಪ್ರೊಫೆಷನನ್ನು ಕುಡಿಲಿಕ್ಕಾಗಲ್ಲ. ಅದರಿಂದಾಗಿ ಅತಿಮಾನ ಬೇಡ. ಅದರಿಂದಾಗಿ ದಕ್ಷಿಣ, ಬ್ರಾಹ್ಮಣರು ಕೂಡ ದಕ್ಷಿಣ ಯಾಕೆ? ಅದು ಜ್ಞಾನ ಕರಣ ಆಗತ್ತೆ. ಆದ್ದರಿಂದ ಆಗೋ ಹಾಗೆ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲೇ ಇದೆ. ದಕ್ಷಿಣಾಸು ವಿಧೀಯತೆ ಇದಂ ದೇಯಂ ನ ಕ್ವಚಿದ್ವ್ಯವತಿಷ್ಠತೆ. ಇದು ಕೊಡಿ, ಅದು ಕೊಡಿ. ವೇದ ಹೇಳೋದು ಹೀಗೆ. ಹ್ರಿಯಾದೇಯಂ, ಹೇಗಾದರೂ ಕೊಡಿ. ಇನ್ನತ್ತೆ ಹ್ರಿಯಾದೇಯಂ, ಭಿಯಾದೇಯಂ, ಸಂವಿದಾದೇಯಂ ಕೊಡಿ ಒಟ್ಟು. ಅಂದರೆ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ಗಮನ ಇಲ್ಲ ಅಂತ ಆಯಿತು ವೇದಕ್ಕೆ ಅಲ್ವಾ? ದೇಯಂ ಪ್ರತಿ ಧನಂ ಶಾಸ್ತ್ರಂ ಆಪದ್ಧರ್ಮೋ ನ ಶಾಸ್ತ್ರತಃ. ಕೊಡಬೇಕು ಅಂತ ಶಾಸ್ತ್ರ ಉಂಟು. ಧನಂ ದೇಯಂ ಪ್ರತಿ ಶಾಸ್ತ್ರಂ ಬರ್ತತೆ. ಆಪದ್ಧರ್ಮ ಇಲ್ಲ. ಶಾಸ್ತ್ರದಿಂದ ಆಪದ್ಧರ್ಮ ಗೊತ್ತಾಗತ್ತಾ? ಆಪತ್ತಿನಲ್ಲಿರೋ ಏನು ಮಾಡಬೇಕು ಅಂತ.
ಆಜ್ಞಾಶಾಸ್ತ್ರಸ್ಯ ಘೋರೇಯಂ, ಈ ಶಾಸ್ತ್ರದ ಆಜ್ಞೆಯೇ ಘೋರ. ನ ಶಕ್ತಿಂ ಸಮವೇಕ್ಷತೆ, ಶಾಸ್ತ್ರ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ನೋಡೋದೇ ಇಲ್ಲ ಅಂದಮೇಲೆ ಅದು ತಗೊಂಡು ಎಂತ ಮಾಡೋಣ. ಶ್ರದ್ಧಾಮಾಲಂಬ್ಯ ಯಷ್ಟವ್ಯಂ ಇತೀಯಂ ವೈದಿಕೀ ಶ್ರುತಿ, ಮಿಥ್ಯೋಪೇತಸ್ಯ ಯಜ್ಞಸ್ಯ ಕಿಮು ಶ್ರದ್ಧಾ ಕರಿಷ್ಯತಿ. ಶ್ರದ್ಧೆಯಿಂದ ಯಾಗ ಮಾಡಬೇಕು ಅಂತ ವೇದ ಹೇಳುತ್ತೆ. ಆದರೆ ಮಿಥ್ಯಾಭಾವನೆಯಿಂದ ಕೂಡಿದ ಯಜ್ಞ, ಅವನಿಗೆ ಶ್ರದ್ಧೆ ಏನು ಮಾಡುತ್ತೆ? ಶ್ರದ್ಧೆನೇ ಇರಲ್ಲ. ಶಾಸ್ತ್ರ ಅದನ್ನು ಹೇಳಲ್ಲ. ಶ್ರದ್ಧೆ ಇರಬೇಕು. ಹೀಗೆ ಬ್ಲೈಂಡಾಗಿ ಆಜ್ಞೆ ಮಾಡ್ಕೊಂಡು ಹೋಗುತ್ತೆ. ಹೀಗಾಗಿ ವೇದ ಅಪೂರ್ಣ. ವೇದ ದೇಶಕಾಲಗಳನ್ನು ಗಮನಿಸುವಲ್ಲ. ವೇದಕ್ಕೆ ದೇಶಕಾಲಗಳ ವ್ಯಾಪ್ತಿ ಇಲ್ಲ. ವೇದಕ್ಕೆ ಜನರ ತುಡಿತ ಮಿಡಿತಗಳೇ ಗೊತ್ತಾಗುವಲ್ಲ. ಇಂಥ ವೇದವನ್ನು ಹೇಗೆ ಪೂರ್ಣವಾಗಿ ನಂಬೋದು ಅಂತ ಹೇಳಿ ಯಾರು ಕೇಳಿದ್ದು? ಯುಧಿಷ್ಠಿರ ಕೇಳ್ತಾ ಇರೋದು. ಹೇಗೆ ವೇದ ನಂಬೋದು? ವೇದವೇ ಅಪೂರ್ಣ ಬಿಡ್ರಿ ಅಂತಾನೆ. ಅದಕ್ಕೆ ಭೀಷ್ಮಾಚಾರ್ಯ ಉತ್ತರ ಅದೇನು ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.